स्वाम्बजै नमः पार्वतीपतये। राचोटेश्वर महाराज की, बसवेश्वर महाराज की, महालक्ष्मी माता की। ನಮ್ಮದು ಹೇಳ್ತಾರೆ ಕಾಯಕತ್ತಿದ್ರೆ ನೀವು. ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನಾಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಗುರುದೇವರನ್ನಾರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ಕ್ಷೇತ್ರದ ಎಲ್ಲ ಕ್ಷೇತ್ರಾದಿ ದೇವತೆಗಳನ್ನಾರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಶ್ರೀಮಠದ ಆರಾಧ್ಯ ದೈವನಾಗಿರ್ತಕ್ಕಂತಹ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವರರಾಗಿರ್ತಕ್ಕಂತಹ ರಾಚೋಟೇಶ್ವರ ಮಹಾಶಿವಯೋಗಿಗಳನ್ನಾರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ನಡೆದುಕೊಂಡು ಬರ್ತಿರ್ತಕ್ಕಂತಹ ಒಂದು ತಿಂಗಳ ಶ್ರಾವಣ ಮಾಸದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಉಣಬಡಿಸಿರ್ತಕ್ಕಂತಹ ಶ್ರೀಮಠದ ಭಜನಾ ಮಂಡಳಿಯವರೇ, ನಿರೂಪಣೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಿರೂಪಣೆಗಾರರೇ, ಇವತ್ತಿನ ದಾಸೋಹ ಸೇವೆಯನ್ನು ನೆರವೇರಿಸ್ಕೊಂಡು ಬರ್ತಿರ್ತಕ್ಕಂತಹ ಚಂದ್ರಕಾಂತ್ ಬಡಿಗೇರವರೇ, ದಾಸೋಹ ಸೇವೆಯಲ್ಲಿ ನಿರತರವಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಎಲ್ಲ ಪಾಕ ಪ್ರವೀಣರೇ, ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ತನು ಮನದನ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಯಾವತ್ತು ಮುತ್ತೂರು ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ವಿರಾಜಮಾನವನಾಗಿರ್ತಕ್ಕಂತಹ ಆ ಶಿವನ ಚರಣಕ್ಕೆ ನಾ ಶರಣ. ಎಲ್ಲಿತ್ತು ವಿಷಯ? ಮಡಿವಾಳ ಮಾಚಯ್ಯ ಯಾವ ಹುಟ್ಟಿದ್ದು? ಹೂವಿನ ಹಡಗಲ್ರಿ, ದೇವರ ಹಿಪ್ಪರಗಿ. ಹುಟ್ಟಿದ್ದು ದೇವರ ಹಿಪ್ಪರಗಿ, ಬೆಳೆದಿದ್ದು ದೇವರ ಹಿಪ್ಪರಗಿ. ಜ್ಞಾನದ ಸವಿಯನ್ನ ಉಣಬಡಿಸಿದ್ದು ಮಾತ್ರ ಬಸವನ ನಾಡು, ಬಸವನನ ಕಾಯಕ ಕ್ಷೇತ್ರವಾಗಿರ್ತಕ್ಕಂತಹ ಬಸವ ಕಲ್ಯಾಣದಲ್ಲಿ ತನ್ನ ಜೀವನವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥವನಾಗಿದ್ದ. ಹುಟ್ಟುತ್ತಾನೆ ಯಾರೂ ಕೂಡ ಜ್ಞಾನಿಗಳಾಗೋದಿಲ್ಲ, ಹುಟ್ಟುತ್ತಾನೆ ಯಾರೂ ಕೂಡ ಮಹಾತ್ಮರಾಗೋದಿಲ್ಲ, ಹುಟ್ಟುತ್ತಾನೆ ಎಲ್ಲರೂ ಕೂಡ ವಿದ್ಯಾವಂತರಾಗೋದಿಲ್ಲ. ಆದರೆ ನಾವು ಜನ್ಮವನ್ನು ತಾಳೋದು ಮುಖ್ಯ ಆಗೋದಿಲ್ಲ. ಜನ್ಮ ತಾಳಿ ಈ ಭೂಮಿಗೆ ಬಂದ ಮ್ಯಾಗ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಬದುಕನ್ನು ನಾವು ಸಾಗಿಸ್ತೀವಿ ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜನ್ಮಸಿದ್ಧಕ್ಕೆ ಜನಿಸಿದ ತಕ್ಷಣ ಯಾರೂ ಕೂಡ ದೊಡ್ಡವರಾಗೋದಿಲ್ಲ. ದೊಡ್ಡವರು ಯಾವುದರಿಂದ ಆಗ್ತಾರಪ್ಪ ಅಂದ್ರೆ ಅವರು ಮಾಡುವ ಕರ್ಮದ ಪ್ರತಿಫಲದಿಂದಲೇ ಅವರು ದೊಡ್ಡವರು ಆಗ್ತಾರ ಅಂತ ಮಹಾತ್ಮರು ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಹುಟ್ಟಿದಾಗ ಏನನ್ನೂ ಕೂಡ ಹೊತ್ತುಕೊಂಡು ಬಂದಿಲ್ಲ. ಹುಟ್ಟಿದ ನಂತರದಲ್ಲಿ ನಮಗೇನೋ ಗೊತ್ತಿಲ್ಲ. ಹುಟ್ಟುವಾಗ ತಾಯಿಯ ಗರ್ಭದಲ್ಲಿರುವಾಗ ನಾ ಆ ಜಾತ್ಯವ, ನಾ ಈ ಜಾತ್ಯವ,
ನಾ ಶ್ರೀಮಂತರ ಮನೆಯಲ್ಲೇ ಜನ್ಮ ತಾಳ್ತನೋ ಇಲ್ಲ ಬಡವರ ಮನೆಯಲ್ಲೇ ಜನ್ಮ ತಾಳ್ತನೋ ಯಾರು ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ಬಂದ ನಂತರದಲ್ಲಿ ಕೂಡ ಅವರಿಗೆ ಗೊತ್ತಿಲ್ಲ ನಾ ಮಾಡಿದಂತಹ ಕರ್ಮದ ಪ್ರತಿಫಲದಿಂದ ಇಂಥವರ ಮನೆಯೊಳಗೆ ಜನ್ಮವನ್ನ ತಾಳ್ತೀನಿ, ಇಂಥವರ ಉದರದಲ್ಲಿ ಜನ್ಮವನ್ನ ತಾಳಿ ಸಮಾಜಕ್ಕೆ ನಾ ಏನು ಕೊಡುಗೆ ಕೊಡ್ತನೋ ಅನ್ನುವುದನ್ನ ಅವ ಪೂರ್ವ ನಿರ್ಮಿತವಾಗಿ ಮಾಡ್ಕೊಂಡು ಬರ್ತಕ್ಕಂಥವನಾಗ್ತಾನ. ಅದಕ್ಕೆ ಮಡಿವಾಳ ಮಾಚಯ್ಯ ಪೂರ್ವದ ಕರ್ಮದ ಪ್ರತಿಫಲ ಬಹಳಷ್ಟು ಇತ್ತಂತ ಕಾಣಿಸ್ತದ. ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ದಂಪತಿಗಳ ಉದರದೊಳಗೆ ಜನ್ಮವನ್ನ ತಾಳಿ ಬಂದ. ತಂದೆ ತಾಯಿಗಳು ಕೂಡ ಬಹಳ ಧರ್ಮವಂತರಾಗಿದ್ರು, ಆಚಾರವಂತರಾಗಿದ್ರು, ವಿಚಾರವಂತರಾಗಿದ್ರು, ಪೂಜಾನಿಷ್ಠರಾಗಿದ್ರು. ಅಂತವರ ಉದರದೊಳಗ ಮಾಚಯ್ಯ ಜನ್ಮವನ್ನ ತಾಳಿ ತನ್ನ ಜನ್ಮಭೂಮಿಯ ದೇವರ ಹಿಪ್ಪರಿಗೆಯನ್ನ ಮಾಡಿಕೊಂಡ. ಆದ್ರ ಕರ್ಮ ಭೂಮಿಯನ್ನ ಯಾವ್ದು ಮಾಡಿಕೊಂಡಪ್ಪ ಅಂದ್ರ ಬಸವ ಕಲ್ಯಾಣವನ್ನ ಮಾಡಿಕೊಳ್ತಕ್ಕಂಥವನಾಗ್ತಾನ. ಹುಟ್ಟಿನಿಂದಲೂ ಕೂಡ ಬಹಳ ನೇರ ನುಡಿಗಾರ. ಅದಕ್ಕೆ ಹೇಳ್ತಾರ ನೇರ ನುಡಿ ಲೋಕ ವಿರೋಧಿ. ಯಾವಾಗ್ಲೂ ಕೂಡ ಯಾರ ಕಂಡಿದ್ದನ್ನ ಕೇಳಿದ್ದನ್ನ ನೇರವಾಗಿ ಮಾತಾಡ್ತಾರಲ್ಲ ಲೋಕ ಅವರನ್ನ ಮೆಚ್ಚಿಕೊಳ್ಳುವುದಿಲ್ಲ. ಯಾಕ ಎದ್ದರಿದ್ದಂಗ ಒದರಿ ಬಿಡ್ತಾನು. ಹೊರಗ ಹಾರ್ಟ್ ಪ್ಯೂರ್ ಇರ್ತೈತೆ. ಅವ್ರು ನೇರವಾಗಿ ಏನ್ ಮಾತಾಡ್ತಿರ್ತಾರಲ್ಲ ಅದು ಹಾರ್ಟ್ ಪ್ಯೂರ್. ಅಲ್ಲೇನು ಕಲ್ಮಶ ಅಂತಕ್ಕಂಥದ್ದು ಇರೋದೇ ಇಲ್ಲ. ಅಂತಾದ ಸಮಾಜಕ್ಕೆ ಒಪ್ಪಿಗೆ ಆಗೋದೇ ಇಲ್ಲ. ಅವ ಕಂಡಿದ್ದ ನೋಡಿದ್ದ ಕೇಳಿದ್ದ ಹೆಂಗಿತ್ತ ಹಂಗ ಹೇಳಾಕ ಪ್ರಾರಂಭ ಮಾಡಿದ ಅಂದ್ರ ಅವನನ್ನ ಒಂದಿಷ್ಟು ಸಮಾಜ ದೂರ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದ. ಯಾಕ ನಂದು ಎಲ್ಲ ಬಿಟ್ಟು ಅವ್ನು ಹೇಳಿಬಿಡ್ತಾನ ಇನ್ನೊಬ್ರ ಮುಂದ. ಅವ್ಯಾಕೆ ಹೇಳ್ತಾನೆ ನಿಮ್ದು ತಪ್ಪಿದ್ರ ತಪ್ಪು ಅಂತ ಹೇಳ್ತಾನ, ಸರಿ ಇತ್ತ ಸರಿ ಅಂತನ ಹೇಳ್ತಾನ. ಅದು ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೇರ ನುಡಿ ಲೋಕ ವಿರೋಧಿ. ಹಂಗ ಮಡಿವಾಳ ಮಾಚಿದೇವನು ಕೂಡ ನೇರ ನುಡಿವಂತನಾಗಿದ್ದ, ಅಷ್ಟ ಶ್ರದ್ಧಾವಂತನಾಗಿದ್ದ. ಹಿಡಿದ ಕಾರ್ಯವನ್ನ ಯಾವತ್ತು ಅರ್ಧಕ್ಕ ಬಿಡ್ತಕ್ಕಂಥವನಾಗಿರಲಿಲ್ಲ. ಹೆಂಗಿದ್ದಪ್ಪ ಅಂದ್ರ ವ್ರತ ಪಾಲನೆಗಾರ. ಹಿಡಿದದ್ದ ಬಿಡದೆ ಮಾಡಿದ ಆತನಿಗೆ ಭಗವಂತ ಬೇಡಿದ್ದ ಕೊಡ್ತಾನಂತ ಹೇಳ್ತಾರ. ಯಾಕ ಸತ್ಯ ಹರಿಶ್ಚಂದ್ರ ಜೀವನದ ಒಂದು ಮಾರ್ಗವನ್ನು ಹಾಕೊಂಡಿದ್ದ. ನಾ ಸತ್ಯವನ್ನೇ ಮಾತಾಡ್ತನು, ಸತ್ಯವನ್ನ ಬಿಟ್ಟು ಏನೂ ಮಾತಾಡೋದಿಲ್ಲ, ಸತ್ಯವನ್ನೇ ನುಡಿತೀನಿ, ಸತ್ಯವನ್ನೇ ಹೇಳ್ತೀನಿ. ಎಂತ ಕಷ್ಟ ಬಂದರೂ ಕೂಡ ಅವ ಸತ್ಯ ಹೇಳೋದು ಬಿಡಲಿಲ್ಲ. ಪರಮಾತ್ಮನಿಗೆ ಮೆಚ್ಚುಗೆ ಆಯಿತು. ಮತ್ತವನ ರಾಜ್ಯವನ್ನ, ಅವನ ಹೆಂಡತಿಯನ್ನ, ಅವನ ಮಕ್ಕಳನ್ನ ಅವನಿಗ ವಾಪಸ್ ಕೊಡ್ತಕ್ಕಂಥವನಾದ. ಹಂಗ ಮಡಿವಾಳ ಮಾಚಿದೇವನು ಕೂಡ ಬಹಳ ನೇರ ನುಡಿಗಾರನಾಗಿದ್ದ. ಯಾರಿಗೂ ಕೂಡ ಜಗತ್ತಿರಲಿಲ್ಲ, ಇದ್ದದಿದ್ದಂಗೆ ಹೇಳವ. ಅದರ ಕಾಯಕದೊಳಗ ಬಹಳ ನಿಷ್ಠಾವಂತನಾಗಿದ್ದ. ಕಲ್ಯಾಣದೊಳಗಿರ್ತಕ್ಕಂತಹ ಎಲ್ಲ ಶರಣರ ಮನೆಗೆ ಹೋಗಿ ಅವರ ವಸ್ತ್ರಗಳನ್ನ ಪ್ರತಿ ದಿನವೂ ಕೂಡ ಮಡಿ ಮಾಡಿಕೊಂಡು ಬರ್ತಕ್ಕಂತಹ ಕಾಯಕವನ್ನ ಮಾಡೋದ್ರೊಳಗೆ ಬಹಳ ನಿಷ್ಠಾವಂತನಾಗಿದ್ದ. ಶರಣರೆಲ್ಲರನ್ನು ಯಾವ ರೀತಿ ಒಳಗೆ ಅವ ತಿಳ್ಕೊಂಡಿದ್ದ ಅಂದ್ರೆ ಇವರೆಲ್ಲರ ಭಗವಂತನ ಸಾಕ್ಷಾತ್ಕಾರವೇ ನನಗ, ಇವರಲ್ಲೇ ನಾನು ಭಗವಂತನನ್ನ ಕಾಣ್ತನು ಅನ್ನತಕ್ಕಂತಹ ಭಾವದೊಳಗೆ ಮಡಿವಾಳ ಇದ್ದ. ಅವರ ಬಟ್ಟೆಯನ್ನ ನಾನು ಶುದ್ಧ ಮಾಡಿಕೊಂಡು ಬರುವಾಗ ಯಾರೋ ಅವರ ಬಟ್ಟೆಯನ್ನ ಮುಟ್ಟಬಾರದು. ಭವಿಗಳು ಅಂದ್ರ ಯಾರು ದೇವರನ್ನ ನಂಬೋದಿಲ್ಲ, ಯಾರು ಗುರುಗಳನ್ನ ನಂಬೋದಿಲ್ಲ, ಯಾರು ಧರ್ಮ ಪಾಲನೆಯನ್ನ ಮಾಡೋದಿಲ್ಲ, ಅವರ ಭವಿಗಳು ಅಂತ ಕರೀತಿದ್ರು. ಹುಡುಗರು ಸುಮ್ಕುಂದ್ರು ಸೊಂಟಗಳ ಅತನು ಕಳಿಸ್ರ ಕಡೆಕ್ಕೆ ಇಲ್ಲ, ಇಲ್ಲಿ ಕರ್ಕೊಂಬಂದು ಕುಂದಿಸ್ರತಮ್ಮ. ಇವ್ರಿಗೆ ನೀವು ಈ ಕಡೆ ಬರ್ರಿ, ಆ ಕಡೆ ಹೋಗ್ಬೇಡ್ರಿ, ನಿಮ್ಮ ಚಿತ್ತು
ಪತ್ತದನ್ನು ನನಗೆ ಕಷ್ಟ ಆಗ್ತದೆ. ಮಡಿವಾಳ ಎಲ್ಲ ಶರಣರ ಮನೆ ಮನೆಗೆ ಹೋಗಿ ದಿನನಿತ್ಯದಲ್ಲೂ ಕೂಡ ಅವರ ವಸ್ತ್ರಗಳನ್ನ ಶೇಖರಣೆ ಮಾಡಿಕೊಂಡ, ಸಂಗ್ರಹಣೆ ಮಾಡಿಕೊಂಡ, ಅವೆಲ್ಲವನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ದಪ್ಪ ಅಂದ್ರ ಕೆರೆಗೆ ಹೋಗ್ತಿದ್ದ. ವಸ್ತ್ರಗಳೆಲ್ಲವನ್ನು ತೊಳ್ಕೊಂಡು ಶುದ್ಧ ಮಾಡ್ಕೊಂಡು ಬರಬೇಕು. ಆದ್ರೆ ಅವನ ನೇರ ನುಡಿ ಒಂದಿಷ್ಟು ಮಂದಿಗೆ ಆಗ್ತಿರ್ಲಿಲ್ಲ. ಅವ ವಸ್ತ್ರ ತಗೊಂಡು ಹೋಗುವಾಗ ಹೇಳ್ಕೊತಾನ ಹೋಗಿದ್ದ, ಬರುವಾಗ ಹೇಳ್ಕೊತಾನ ಬರ್ತಿದ್ದ. ಅವನು ಸ್ವಂಟದಾಗ ಒಂದು ಖಡ್ಗ ಇರುತ್ತಿತ್ತು, ಯಾವಾಗ್ಲೂ ಖಡ್ಗ ಹಿಂಗೆ ಹಾಕೊಂಡು ಬಿಟ್ಟಿರ್ತಿದ್ದ, ಸ್ವಂಟಕ್ಕೆ ಕಟ್ಕೊಂಡು ಬಿಟ್ಟಿದ್ದವ. ಯಾಕೆ? ನಾನು ಕಲ್ಯಾಣದಲ್ಲಿರ್ತಕ್ಕಂತಹ ಎಲ್ಲ ಶರಣರ ವಸ್ತ್ರಗಳನ್ನ ಮಡಿ ಮಾಡಕ್ ಹೊಂಟೀನಿ, ನನ್ನನ್ನು ಯಾರೂ ಮುಟ್ಟಬಾರದು, ಮುಟ್ಟಿದ್ರ ನಿಮ್ಮ ಶಿರಚ್ಛೇದನ ಮಾಡ್ತನು ಅಂತ ಹೇಳ್ಕೋತ ಹೋಗಿದ್ದ. ಬರುವಾಗ ಹಂಗ ಹೇಳ್ತಿದ್ದ, ನಾ ಕಲ್ಯಾಣದ ಎಲ್ಲ ಶರಣರ ವಸ್ತ್ರಗಳನ್ನ ಮಡಿ ಮಾಡಕ್ಕ ಬರಕತ್ತನು, ಬಟ್ಟೆಗಳನ್ನ ಮಡಿ ಮಾಡೇನಿ, ನನ್ನ ಗಂಟನ್ನ ನೀವು ಯಾರೋ ಮುಟ್ಟಬೇಡ್ರಿ, ಮುಟ್ಟಿದ್ರಿ ಅಂದ್ರೆ ನಾ ನಿಮ್ಮ ತಲೆ ಕಡ್ದ ಬಿಡ್ತನು. ಹಿಂಗ ನೇರವಾಗಿ ನುಡಿತಿದ್ದ. ಇದೊಂದಿಷ್ಟು ಜನಕ್ಕೆ ಆಗ್ತಿರ್ಲಿಲ್ಲ. ನೀವೆಲ್ಲ ಶರಣ ಪರಂಪರೆಯೊಳಗೆ ಬರ್ತೀರಲ್ಲ, ನೀವೆಲ್ಲ ಭವಿಗಳಾಗಬಾರದು, ನೀವೆಲ್ಲ ಶುದ್ಧವಾಗಿರ್ತಕ್ಕಂತಹ ಮನುಷ್ಯ ಜನ್ಮವನ್ನ ತಾಳಿಕೊಂಡು ಈ ಭೂಮಿಗೆ ಬಂದಿರಂದ ಕಾಲದೊಳಗ ಶುದ್ಧವಾಗಿರೋ ಅಂತಃಕರಣ ಪೂರ್ವಕವಾಗಿರೋ ಕಾಯಕವನ್ನ ಮಾಡೇ ಬದುಕನ್ನ ಕಳಿಬೇಕು ಅಂತ ಹೇಳುತ್ತಿದ್ದ. ಕೇವಲ ವಸ್ತ್ರಗಳನ್ನ ಶುದ್ಧ ಮಾಡುತ್ತಿರಲಿಲ್ಲ, ಅರಬಿಗಾಗಿರ್ತಕ್ಕಂತಹ ಕಲೆಯನ್ನ ಯಾವುದಾಗಿರ್ತಕ್ಕಂತಹ ಶಾಂಪೂ, ಸೋಪು, ಪೌಡ್ರು ಹಾಕಿ ಸ್ವಚ್ಛ ಮಾಡಬಹುದು. ಆದ್ರೆ ಮನಸ್ಸಿನೊಳಗುದ್ಭವವಾಗಿರುವ ಒಂದಿಷ್ಟು ಕಲ್ಮಶವಾದ ವಿಷಯಗಳನ್ನ ಸ್ವಚ್ಛವಾಗಿ ತೊಳಿಲಿಕ್ಕೆ ಮಡಿವಾಳ ಬೇಕಾಗಿದ್ದ ಶರಣ ಪರಂಪರೆಗೆ. ವಸ್ತ್ರಗಳನ್ನ ಶುದ್ಧ ಮಾಡೋರು ಬಹಳಷ್ಟು ಜನ ಸಿಗ್ತಾರೆ, ಹರಿದೋಗಿರ್ತಕ್ಕಂಥ ಅರಬಿ ಹೊಲಿದ್ಕೊಡೋರು ಬಹಳಷ್ಟು ಜನ ಅದಾರ. ಆದ್ರೆ ಮನಸ್ಸು ಹರಿದಿರತಕ್ಕಂತಹದು, ಮನಸ್ಸು ವಿಚಲಿತವಾಗಿರ್ತಕ್ಕಂತಹ ಮನಸ್ಸುಗಳನ್ನ ಒಂದು ಮಾಡಲಿಕ್ಕೆ, ಕೂಡಿಸಲಿಕ್ಕೆ, ಅದನ್ನು ಸಂಸ್ಕಾರವಂತನಾಗಿ ಮಾಡಲಿಕ್ಕೆ ಮಡಿವಾಳ ಮಾಚಿದೇವ ಬೇಕಾಗ್ತಾನ. ಕೇವಲ ವಸ್ತ್ರವಷ್ಟೇ ಒರಗಿತಿರಲಿಲ್ಲ ಅವನು. ಯಾರು ಧರ್ಮಹೀನರಾಗಿರ್ತಾರ, ಆಚಾರಹೀನರಾಗಿರ್ತಾರ, ಧರ್ಮ ಪಾಲನೆ ಯಾರು ಮಾಡೋದಿಲ್ಲ, ದಿನನಿತ್ಯದ ಕಾಯಕವನ್ನ ಯಾರು ಮಾಡೋದಿಲ್ಲಲ್ಲ, ಅವರಿಗೆಲ್ಲರಿಗೂ ಕೂಡ ಅವನು ಮಾತಿನ ಚಾಟಿಯಿಂದ, ಮಾತಿನ ಮುಖಾಂತರವಾಗಿ, ವಚನಗಳ ಮುಖಾಂತರವಾಗಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಕ್ಕಂಥವನು ಆಗ್ತಿದ. ಇದೊಂದಿಷ್ಟು ಜನಕ್ಕಾಗಿ ಬರುತ್ತಿರಲಿಲ್ಲ. ಅದಕ್ಕೆ ಹೇಳ್ತಾರ, ಏನಪ್ಪಾ ಅಂದ್ರೆ ಒಂದ್ ಕಡೆ ಅವನ ಚಂದ ಹೇಳ್ಕೊಂಡು ಬರ್ತಾನ, ಹಾಡಿದ ಜನ ಅವನು ಬಾಳ್ರಿ, ದೇವರನ್ನ ಬಿಟ್ಟಿಲ್ಲ ಮಂದಿ, ಇನ್ನು ಸಾಮಾನ್ಯ ಮನುಷ್ಯರನ್ನ ಬಿಡ್ಲಿಕ್ಕೆ ಸಾಧ್ಯದ ಏನು? ದೇವರನ್ನ ಕಾಡ್ಯಾರು, ಸಿದ್ಧಾರೂಢರನ್ನು ಕಾಡಿದ್ರು, ಎಂತೆಂಥ ಮಹಾತ್ಮರನ್ನೇ ಕಾಡಿದ್ರು. ಮಡಿವಾಳನೇನು ದೊಡ್ಡದ? ಒಬ್ಬ ಸಾಮಾನ್ಯ ಬಟ್ಟೆ ತೊಳೆಯುವ ಮನುಷ್ಯನನ್ನ ಜನ ಬಿಡ್ತಾರೇನು? ಅವನನ್ನು ಕಾಡಿರ್ಬೇಕಲ್ಲ, ಏನಾರು ಅಂದಿರ್ಬೇಕಲ್ಲ. ಅದಕ್ಕೆ ಒಂದು ವಚನ ಬರೀತಾನ ಬಹಳ ಸುಂದರವಾಗಿ. ಏನಪ್ಪಾ ಅಂದ್ರ, ಉಂಡರೆ ಭೂತನೆಂಬರು. ಈ ಜನದ ಮ್ಯಾಗ ಬರೀತಾನ, ಅನುಭವದಿಂದ ಬರೀತಾನ. ಏನಂತ ಬರ್ದ? ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು. ನೋಡ್ರಿ, ಬಾಳ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಮದುವೆ ಫಂಕ್ಷನ್, ಮನಿ ಶಾಂತಿ, ಜಾತ್ರೆ ಇರ್ತದಲ್ಲ, ಅಲ್ಲಿ ಬಹಳ ಅವ್ರ ಮನಸ್ಸಿಗೆ ಇಷ್ಟ ಆಗಿ ಬಹಳಷ್ಟು ಊಟ ಮಾಡ್ತಿರ್ತಾರೆ. ಕೆಲವು ಬಾಜುದಾಗ ಕೂತವ್ರು ನೋಡಿ, ಅಷ್ಟು ಕಂಡೇ ನೋಡಿ ಹೆಂಗ್ತಿತ್ತ ಇವು ಊಟಾರ ಕಂಡ ಹಣ ಇಲ್ಲ ಹತ್ತಿರ್ತಾರ ಅವರು. ಯಾಕೆ? ಅವನು ಮನಸ್ಸು ತೃಪ್ತಿ ಆಗಿರ್ತದ, ಮನಸ್ಸಿಗೆ ಬಹಳ ಆನಂದ ಆಗಿರ್ತದ, ಅವ ಊಟ ಮಾಡಬೇಕು ಅಂತಕ್ಕಂಥ ಭಾವ ಬಂದಿರ್ತದ. ಅವ ತಿಂದ್ರೂ ಮನುಷ್ಯಾಗ ಸಹಿಸ್ಕೊಳ್ಳೋ ಗುಣನೇ ಇಲ್ಲ. ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು ಅಂತಾರ. ಮತ್ತೆ ಮಂದಿ ನೋಡಿ ಇಟ್ಟಿಟ್ಟ ಊಟ ಮಾಡಕತ್ತಿದ್ದಂದ್ರ ಏನಂತಾರ, ಇವ್ ಯಾವ್ದೋ ಕಾಯಿಲೆ ಬಂದಿತ್ತೇಳ, ಅದಕ್ಕೂ ಮಾತಾಡ್ತಾರ. ಏನ್ರಿ, ಇವ್ಗೆ ಯಾವ್ದೋ ಕಾಯಿಲೆ ಬಂದೈತೇಳ, ಇಲ್ಲ ಭಾಳ ಗಳಿಸಿ ಇಡ್ಬೇಕನ್ನಾಕತ್ತಾನೋ, ಅದಕ್ಕೆ ಇಟ್ಟಿಟ್ಟ ಊಟ ಮಾಡಕತ್ತಾನೋ ಅಂತೀರಿ. ಹಂಗೂ ಅಂತೀರಿ, ಹಿಂಗೂ ಅಂತೀರಿ. ಮತ್ತಿನ್ ಹೆಂಗ ಅಂತ ನಾವ ಅದಕ್ಕೆ ಹೇಳಿದಲ್ಲ, ಭೋಗಿಸಿದರೆ ಕಾಮಿ ಎಂಬುವರು, ಭೋಗಿಸದಿದ್ದರೆ
ಪೂರ್ವ ಕರ್ಮಿ ಎಂಬುವರು. ನೋಡ್ರಿ, ಬಹಳ ಸಿರಿ ಸಂಪತ್ತನ್ನ ಗಳಿಸ್ಲಿಕ್ಕೆ ದಿನನಿತ್ಯದ ಕೂಡ ದುಡಿಯಾಕತ್ತಾನ, ಗಳಿಸಿ ಇಡಾಕತ್ತಾನ. ಅವಿಟ್ರನು ಅಂತಾರ, ಬಾಳ ಗಳಿಸಿಟ್ಟನ ನಮ್ದು, ಬಾಳ ಗಳಿಸಿ ಇಟ್ಟಾರ. ಇವ್ರ ಅಪ್ಪ ಅವ್ವ ಗಳಿಸಿಟ್ಟೋಗ್ಯಾರ, ಇವ ಅದನ್ನ ತಿನ್ಕೊಂಡು ಮಜಾ ಮಾಡ್ಕೊಂಡು ಓಡಾಡಕತ್ತಾರ ಅಂತ ಹಿಂಗೂ ಅಂತಾರ. ಮತ್ತೆ ಏನೋ ದುಡಿಲಿಲ್ಲ, ಕೆಲಸ ಮಾಡ್ಲಿಲ್ಲ, ಏನೋ ಗಳಿಸ್ಲಿಲ್ಲ ಅಂದ್ರೆ ಅದಕ್ಕೂ ಒತ್ತಾರ. ಇವ ಬಾಳ ಸೋಂಬೇರಿ, ನಾನು ದುಡಿಯಂಗಿಲ್ಲ, ಏನೋ ಮಾಡಂಗಿಲ್ಲ, ಇವನ್ಗೆ ಯಾರು ಹೆಣ್ಣು ಕೊಡ್ಬೇಕ? ಊರಿಗೆ ಉಪಕಾರಿ ಮನೆಗೆ ಮಾರಿವ, ಇವನ್ ಕರ್ಕೊಂಡು ಏನಾಗ ಅಕ್ಕಿ ಕಟ್ಕೊಂಡ್ರೆ ಏನಾಗೋದೈತಿ ಅಂತ ಇದಕ್ಕೂ ಒತ್ತಾರ. ಅವ ಮಡಿವಾಳ ಮಾಚಿದೇವ ಬಹಳ ಶಾಣೆ ಇದ್ದ, ಅದಕ್ಕೆ ಇವತ್ತನ್ನ ಎಲ್ಲವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ. ಈ ಮಾತುಗಳ ಮುಖಾಂತರವಾಗಿ ಯಾರಿಗೆ ಪಾಠವನ್ನ ಕಲಿಸಕತ್ತಿದಪ್ಪ ಅಂದ್ರ ಬಿಜ್ಜಳನ ಆಸ್ಥಾನದಲ್ಲಿ ಇದ್ನಲ್ಲ ಕೊಂಡಿ ಮಂಚನ ಇದ್ದಲ್ಲ ತುತ್ಸಮಯವ, ಇದನ್ನೆಲ್ಲ ಹೇಳ್ತಿದ್ದ. ಅದು ಅವ್ನ ಹಾಗೆ ಬರ್ತಿರ್ಲಿಲ್ಲ, ಯಾಕಂದ್ರೆ ಇದು ತತ್ ಸ್ವರೂಪವಾಗಿ ಅವ್ನು ನಡ್ಕೋತಿದ್ದ. ನೀವೇನು ಹೇಳ್ತಿದ್ಲ ಇದ ಅವನಿಗೆಲ್ಲ ಕೆಲಸ. ಆ ಕಡೆ ಬೆಂಕಿ ಹಚ್ಚುದು, ಈ ಕಡೆ ಬೆಂಕಿ ಹಚ್ಚುದು, ಅವನ ಮನೆಗೆ ಮಾತ್ರ ಸಿರಿ ಸಂಪತ್ತು ತುಂಬಿಕೊಳ್ಳುದು, ಇದು ಮಂಚಯ್ಯನ ಕೆಲಸ. ಆದ್ರ ಮಾಚಯ್ಯ ಈ ಶ್ರೇಷ್ಠವಾಗಿರೋ ಮನುಷ್ಯ ಜನ್ಮವನ್ನು ಪಡ್ಕೊಂಡು ನಾವು ಬಂದೀವಿ, ಇದಕ್ಕೊಂದು ಬೆಲೆ ಸಿಗಬೇಕಲ್ಲ. ನಾವು ಏನು ಹಾಕ್ತೀವಿ ಅದರಿಂದ ನಮಗೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗ್ತದ. ಉದಾಹರಣೆ ತಗೋರಿ, ಒಂದು ಖಾಲಿ ನೀರಿನ ಬಿಸ್ಲರಿ ಬಾಟ್ಲಿ, ಒಂದು ಖಾಲಿ ನೀರಿ ಬಿಸ್ಲರಿ ಬಾಟ್ಲಿ ಖಾಲಿಯಾಗಿ ಹೊರಗೆ ಬಿದ್ದಿತ್ತು ಅಂದ್ರ ಮೊಡ್ಕ ತುಂಬೋರನ್ನು ತಗೊಂಡು ಹೋಗ್ತಾರೆ, ಅದಕ್ಕೆ ಬೆಲೆ ಇಲ್ಲ, ಹೌದಿಲ್ಲ? ಅದೇ ನೀರಿನ ಬಾಟ್ಲಿ ತಗೊಂಡು ಅದ್ರಾಗ ನೀರು ತುಂಬಿ ಅದ್ರ ಮ್ಯಾಗ ಒಂದು ಟೊಪ್ಪನ ಹಾಕಿಟ್ರೆ ಅಂದ್ರೆ 20 ರಿಂದ 30 ರೂಪಾಯಿ ಕೊಂಡ್ಕೊಳ್ತಾರ, ಹೌದಿಲ್ಲ? ಅದೇ ಬಾಟ್ಲಿ ಒಳಗೆ ನೀರು ಖಾಲಿ ಮಾಡಿ ಹಾಲು ತುಂಬಿಟ್ರಿ ಅಂದ್ರೆ 50 ರೂಪಾಯಿಂದ 100 ರೂಪಾಯಿ ಕೊಂಡ್ಕೊಳ್ತಾರ. ಹಾಲು ಬಿಟ್ಟು ನೀವು ಒಂದಿಷ್ಟರೊಳಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸಂರಕ್ಷಣೆ ಮಾಡಿರ್ತಕ್ಕಂತಹ ತುಪ್ಪವನ್ನ ಹಾಕಿಟ್ರಿ ಅಂದ್ರೆ ಮಾರಾಟ ಮಾಡಿದ್ರಿ ಅಂದ್ರೆ 1000 ರಿಂದ 2000 ರೂಪಾಯಿ ಕೊಂಡ್ಕೊಳ್ತಕ್ಕಂಥವ್ರು ಆಗ್ತಾರ. ಹಂಗ ಮನುಷ್ಯ ಜನ್ಮ ಶ್ರೇಷ್ಠವಾಗಿರ್ತಕ್ಕಂತಹದ. ಇಲ್ಲಿ ಬೆಲೆ ಯಾವುದರಿಂದ ಬಂತು? ಬಾಟ್ಲಿಗೆ ಬೆಲೆ ಇಲ್ಲ, ಬಾಟಲಿ ಒಳಗೆ ಹಾಕಿದಂತಹ ವಸ್ತುವಿಗೆ ಬೆಲೆ ಇತ್ತು. ಹಂಗ ನಾವು ಈ ಶರೀರಕ್ಕೆ ಬೆಲೆ ಇಲ್ಲ. ಈ ಶರೀರದೊಳಗಿರ್ತಕ್ಕಂತಹ ಚಿತ್ ಸ್ವರೂಪ ಆತ್ಮ ಏನದಲ್ಲ, ಇದ್ರೊಳಗೆ ನಾವು ಯಾವ ಒಳ್ಳೆಯ ವಿಷಯಗಳನ್ನ ಹಾಕೊಂಡ ಅದನ್ನ ಸಮಾಜಕ್ಕೆ ಕೊಡುಗೆ ಆಗಿ ಕೊಡ್ತೀವಲ್ಲ, ಅವಾಗಿ ಮನುಷ್ಯ ಜನ್ಮಕ್ಕೆ ಸಾರ್ಥಕ ಆಗ್ತದೆ, ಶ್ರೇಷ್ಠತೆ ಅಂತಾರ ಅಂತ ಮಾಚಯ್ಯ ಹೇಳ್ತಿದ್ದ ಎಲ್ಲರಿಗೂ ಕೂಡ. ಶರೀರಕ್ಕೆ ಬೆಲೆ ಇಲ್ಲ, ಶರೀರದೊಳಗದಲ್ಲ ಜ್ಯೋತಿ, ಅದಕ್ಕೆ ಬೆಲೆ ಅದ. ಬಾಟ್ಲಿಗೆ ಯಾರು ಬೆಲೆ ಕೊಡಂಗಿಲ್ಲ, ಯಾರು ಕಿಮ್ಮತ್ ಕೊಡಂಗಿಲ್ಲ. ಅದರೊಳಗೆ ನೀರು ಖಾಲಿ ಆಗ್ತಂದ್ರೆ ಡಸ್ಟ್ಬಿನ್ ಸೇರ್ತದ. ಹಂಗೆ ಈ ಶರೀರದೊಳಗಿರ್ತಕ್ಕಂತಹ ಪರಮಾತ್ಮ ಈ ಶರೀರವನ್ನ ಬಿಟ್ಟು ಹೋದ ಅಂದ್ರ ಈ ಶರೀರಕ್ಕೆ ಬೆಲೆ ಇಲ್ಲ, ಇದು ಮಣ್ಣೊಳಗೆ ಮಣ್ಣಾಗಿ ಹೋಗ್ತದ. ಒಂದ್ ಅಡಿಕೆಗೆ ಕೊಂಬುವರಿಲ್ಲ ಅಂತ ಹೇಳ್ತಾರ. ಒಂದು ಅಡಿಕೆಗಿರುವಷ್ಟು ಬೆಲೆ ಇದ್ರೊಳಗಿರ್ತಕ್ಕಂತಹ ಪರಮಾತ್ಮ ಜೀವಾತ್ಮ ಬೇರೆ ಆಗಿಬಿಟ್ಟ ಅಂದ್ರ ಇದಕ್ಕೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹುಚ್ಚಪ್ಪಗಳಿರ ತಿಳ್ಕೋರಿ ಅಂತನ ಮಾಚಯ್ಯ. ಎಷ್ಟು ಗೋಗರದು ಹೇಳಿದ್ರು ಕೂಡ ಒಂದಿಷ್ಟು ಜನಕ್ಕೆ ಅವನು ಕಂಡ್ರ ಆಗುವುದೇ ಇಲ್ಲ. ಇದೆಲ್ಲವನ್ನು ಕೂಡ ಮಂಚನ್ನ ಓದ ಚುಚ್ಚುತ್ತಿರ್ತಾನ ಬಿಜ್ಜಳ ರಾಜನಿಗೆ ಹಚ್ಚುಸ್ತಾನ. ಬಿಜ್ಜಳ ರಾಜನಿಗೆ ಬಹಳ ಕೋಪ ಬರ್ತದ. ಕಲ್ಯಾಣದೊಳಗ ನನ್ನ ಆಜ್ಞೆ ಇಲ್ಲದೆ ಯಾರೂ ಕೂಡ ಒಂದು ಮಾತನ್ನು ಆಡೋದಿಲ್ಲ. ಆದ್ರೆ ನೇರವಾಗಿ ಇಷ್ಟು ಕಠೋರವಾಗಿ ಅವ ಮಾತಾಡ್ತಾನಂದ್ರೆ ಇವ್ನು ಶಿಕ್ಷೆ ಕೊಡೋನು ಅಂದ. ಬಿಜ್ಜಳ ಹೇಳ್ತಾನ, ನೀವು ಹೋಗಿ ಅವನನ್ನ ಕರ್ಕೊಂಡು ಬಾ. ಯಾರಿಗೆ ಹೇಳ್ದ? ಮಂಚನಿಗೆ. ಮಂಚನ ಹೋಗ್ಲಿಲ್ಲ. ಅಲ್ಲಿದ್ದಂತ ಒಬ್ಬ ರಾಜ್ಯ ಭಟ್ಟರನ್ನ ಕಳಿಸ್ತಾನ. ಮಡಿವಾಳ ಮಾಚಿದೇವ ಕೆರೆಗೆ ಅರ್ಬಿಯನ್ನ ತಗೊಂಡು ಬಟ್ಟೆಗೆ ವಸ್ತ್ರಗಳನ್ನ ತಗೊಂಡು ಹೋಗಿ ಶುದ್ಧ ಮಾಡ್ಕೊಂಡು ಬರ್ತಕ್ಕಂಥವನು ಆಗ್ತಿದ್ದ. ಅವ ಬರುವ ಸಂದರ್ಭವನ್ನ ನೋಡ್ಕೊಂಡ ಕೂತಿದ್ದ ಒಬ್ಬ.
ಇವನು ಏನಾದ್ರೂ ಮಾಡಿ ಇವತ್ತು ಇವನ ಬಟ್ಟೆ ಮುಟ್ಟನು ಇವನ ರಾಜರ ಹತ್ರ ಕರ್ಕೊಂಡು ಹೋಗೇ ಬಿಡು ಅನ್ಕೊಂಡು ಒಬ್ಬ ಕೂತಿದ್ದ. ಏನು ಇವ ಬಂದ ವಸ್ತ್ರವನ್ನ ತಗೊಂಡ ಬಂದವನ ಅವನ ಗಂಟೆ ಏನಿತ್ತಲ್ಲ ಆ ವಸ್ತ್ರದ ಗಂಟನ್ನು ಮುಟ್ಟತಾನ. ಮುಟ್ಟಿದ ತಕ್ಷಣ ಮಾಚಯ್ಯನಿಗೆ ಸಿಡಲು ಬಡ್ದಂಗ ಆಗ್ತದ. ನಿಮ್ಮ ಕೈಯಾಗ ಮಕ್ಕಳು ಆಡ್ತಾ ನಗುತ್ತಿರ್ತಾವ, ಯಾರ ಬಂದು ಸಿಟ್ಟಿಗೆ ಅದ್ರ ಕಸ್ಕೊಂಡು ಎಟ್ಟು ಕೆಟ್ಟ ಸಿಟ್ಟು ಬರ್ತೈತೆ ನಿಮಗ? ಎಲ್ಲಿಲ್ಲದ ಸಿಟ್ಟು ಬಂದು ಬಿಡ್ತೈತೆ ನಿಮಗ, ತಿರುಗಿಸಿ ಆಡಕೊಟ್ಟ ಬಿಡ್ತೀರಿ. ದೊಡ್ಡವರಾದ್ರೆ ಬೈತಿರಿ, ಸಣ್ಣೋ ಇದ್ದು ಅಂದ್ರೆ ತಿರುಗಿ ಶಲ್ಕ್ ಎರಡು ರಪ್ಪ ಬಿಡ್ತೀರಿ. ಹಂಗ ಮಾಚೆಗೆ ಏನಾತಪ್ಪ ಅಂದ್ರ, ನಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಶರಣರ ವಸ್ತ್ರಗಳನ್ನ ಶುದ್ಧ ಮಾಡಿಕೊಂಡು ಬಂದಂಥವನಾಗಿದ್ದೇನೆ. ಈ ವಸ್ತ್ರಗಳನ್ನ ಇವ ಮುಟ್ಟಿದಲ್ಲ ಅಂತೇಳಿ ಸಿಡಲ ಬಡದಂಗಾಯ್ತು. ಕೋಪ ನೆತ್ತಿಗೇರ್ತು. ಸೊಂಟದಲ್ಲಿದ್ದಂತಹ ಖಡ್ಗವನ್ನ ತಗೊಂಡು ಅವನ ತಲೆಯನ್ನೇ ಕತ್ತರಿಸಿ ಬಿಡ್ತಾನ. ಅವನ ತಲೆಯನ್ನ ಕತ್ತರಿಸಿ ಬಿಡ್ತಾನ. ಈ ಮಾತ ಈ ವಿಷಯವನ್ನ ಬಿಜ್ಜನ ಓದು ಮುಟ್ಟಿಸ್ತಾನ ಕೊಂಡಿ ಮಂಚಯ್ಯ. ಅಲ್ಲ ರಾಜರ, ನೀವು ಅವನು ಕರ್ಕೊಂಡು ಬರ್ಬೇಕಂತ ಹೇಳಿ ಕಳಿಸಿದ ವ್ಯಕ್ತಿಯನ್ನೇ ಅವ ಸಾಯಿಸಿ ಬಿಟ್ಟಾನ. ನೋಡ್ರಿ, ಯಾರು ಅವನ ಅಧಿಕಾರ ಕೊಟ್ರು? ಸಾಯಿಸುವಂತಹ ಅಧಿಕಾರ ಅವನಿಗೆ ಯಾರು ಕೊಟ್ರು ಅಂತಾನ. ನೀವು ಅವನಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಅವನನ್ನ ಗಲ್ಲಿಗೇರಿಸ್ತಕ್ಕಂಥವ್ರು ನೀವು ಆಗಬೇಕು. ನಿಮಗೂ ಮರ್ಯಾದೆ ಸಿಗಬೇಕು. ನಿಮಗೂ ಮರ್ಯಾದೆ ಉಳಿಬೇಕಂದ್ರ, ನಿಮಗೂ ಈ ಕಲ್ಯಾಣದೊಳಗೆ ಎಲ್ಲರೂ ರಾಜರಂತ ಕರಿಬೇಕಾಗಿತ್ತು ಅಂದ್ರ ನೀವು ಅವನ ಗಲ್ಲಿಗೆ ಏರ್ಸಬೇಕು ಅಂತ ಕೊಂಡಿ ಮನ್ಸನ ಚುಚ್ಚತಕ್ಕಂಥವ್ನಾಗ್ತಾನ. ಬಹಳ ಚುಚ್ಚಿದ. ರಾಜನಿಗೂ ಬಹಳ ಕೋಪ ಬಂತು. ರಾಜ ಹೇಳ್ತಾನ, ಏನಾದರೂ ಮಾಡಿ ನಮ್ಮ ರಾಜ್ಯದೊಳಗಿರ್ತಕ್ಕಂತಹ ಆನೆಯನ್ನ ತಗೊಂಡು ಹೋಗ್ರಿ. ಆನೆಯನ್ನ ತಗೊಂಡೋಗಿ ಆನೆಯನ್ನ ಅವನ ಮ್ಯಾಗ ಬಿಟ್ಟ ಅವನನ್ನ ತುಳಿಸ್ತಕ್ಕಂಥವ್ರಾಗ್ರಿ, ತುಳಿಸಿ ಸಾಯಿಸ್ತಕ್ಕಂಥವ್ರಾಗ್ರಿ ಅಂತ ರಾಜ್ಯ ಆಜ್ಞೆಯನ್ನ ಮಾಡಿದ. ಅಲ್ಲೇ ಪಕ್ಕದಲ್ಲಿ ಬಸವಣ್ಣ ನಿಂತಿದ್ದ. ಇದೆಲ್ಲವನ್ನು ಕೇಳಿಸ್ಕೊಳ್ತಕ್ಕಂಥವನಾಗ್ತಿದ್ದ. ಸೌಮ್ಯ ಸ್ವಭಾವದಿಂದ ಬಸವಣ್ಣ ಕೇಳಿಸ್ಕೊಂಡ. ರಾಜನಿಗೆ ಹೇಳ್ತಾನ, ರಾಜನಿಗೆ ಬಹಳ ತಪ್ಪಾಗ್ತದ. ತಾವು ದೊಡ್ಡವರು, ನಾನು ನಿಮಗೆ ಹೇಳುವಂತಹದೇನಿಲ್ಲ, ಆದ್ರೆ ನೀವೊಂದಿಷ್ಟು ವಿಚಾರ ಮಾಡ್ರಿ. ಮಡಿವಾಳ ಮಾಚಿದೇವ ಸಾಮಾನ್ಯ ಮನುಷ್ಯ ಅಂತ ನೀವು ತಿಳಿದಿರೋದ ತಪ್ಪದ. ನಿಮ್ಮ ಪರಿಕಲ್ಪನೆ ತಪ್ಪದ. ಅವ ಸಾಮಾನ್ಯ ಮನುಷ್ಯನಲ್ಲ. ಅವ ಸಾಕ್ಷಾತ್ ವೀರಭದ್ರನ ಅವತಾರ ಅದಾನ. ಘನಾಚಾರ ತತ್ವವನ್ನ ಬಹಳ ನಿಷ್ಠೆಯಿಂದ ಪರಿಕಲ್ಪನೆಯ ಪೂರ್ವಕವಾಗಿ ಆಚರಿಸ್ತಾ ಇದ್ದಾನ. ಅವ ಶರಣರ ವಸ್ತ್ರಗಳನ್ನ ಬರೀ ಮಡಿ ಮಾಡಿಕೊಂಡು ಬರ್ತಿಲ್ಲ, ನೀರಲ್ಲಿ ಎತ್ತಿಕೊಂಡ ತಂದವರಿಗೆ ಕೊಡ್ತಿಲ್ಲ. ಅದು ಒಂದು ಭಗವಂತನ ಸೇವೆ ಅಂತ ಅವನು ಮಾಡ್ತಾ ಇದ್ದಾನ. ಶರಣರೆಲ್ಲರನ್ನೂ ಕೂಡ ದೇವರ ಸ್ವರೂಪದೊಳಗ ಭಗವಂತನ ಸಾಕ್ಷಾತ್ಕಾರದೊಳಗ ಅವನು ಕಾಣ್ತಾ ಇದ್ದಾನ. ಅವನ ವ್ರತಕ್ಕೆ ಭಂಗ ಆಗಬಾರದು ಅನ್ನೋ ಉದ್ದೇಶದಿಂದ ಅವನು ಶಿರಚ್ಛೇದನವನ್ನು ಮಾಡಿದ್ದಾನ. ಎಷ್ಟು ಅವನೊಳಗೆ ತಾಕತ್ತಿತ್ತು, ಶಕ್ತಿ ಇತ್ತು ಅಂದ್ರ ಅವನನ್ನ ಮುಟ್ಟಕ್ಕೆ ಬಂದಿದ್ದಲ್ಲ ಆ ವ್ಯಕ್ತಿ. ಅವನನ್ನ ಮುಟ್ಟಿದ ತಕ್ಷಣ ಮಡಿವಾಳ ಮಾಚಿದೇವ ವಸ್ತ್ರದ ಗಂಟನ್ನ ಏನು ತಲೆ ಮ್ಯಾಗ ಇಟ್ಟು ಬಂದಿದ್ದ, ಆ ತಲೆ ಮ್ಯಾಗಿನ ಗಂಟನ್ನ ಹಿಂಗ ಮ್ಯಾಗ ತೂರಿದತ್ತ. ತೂರಿ ಖಡ್ಗವನ್ನ ತಗೊಂಡು ಅವನ ರುಂಡವನ್ನ ಕಡಿದ್ರ ಆ ತೂರಿದ ಗಂಟು ಮ್ಯಾಗ ತಿರುಗಾಡ್ತಿತ್ತ. ಅಷ್ಟು ಶಕ್ತಿ ಅವನೊಳಗಿತ್ತು ಅಂತ ಹೇಳ್ತಾನೆ. ಅವಳು ವಾಪಸ್ ಬದನ ಹಿಡ್ಕೊಳ್ಳೋವರೆಗೂ ಕೂಡ ಆ ಗಂಟು ಮ್ಯಾಗ ತೇಲಾಡಕತ್ತಿತ್ತ ಆಕಾಶದೊಳಗ. ಅಂದ್ರ ಆ ವಸ್ತ್ರಗಳನ್ನ ವಸ್ತ್ರವಾಗಿ ಕಾಣಲಿಲ್ಲ. ಕೇವಲ ನೋವಿನಿಂದ ಮಾಡಿದ ಬಟ್ಟೆ ಅಂತ ಕಾಣಲಿಲ್ಲ. ಇದು ಪರಮಾತ್ಮನ ಸೇವೆ ಅಂತ ಕಂಡ. ಅಂಥವನನ್ನ ನೀವು ಆನೆ ಬಿಟ್ಟು ತುಳಿಸಿ ಸಾಯಿಸ್ತೀನಿ ಅಂತ ಹೇಳಕತ್ತೀರಲ್ಲ, ಇದು ತರವಲ್ಲ ಮಹಾರಾಜರೇ ಅಂತ ಹೇಳ್ತಾನ ಬಸವಣ್ಣ. ಆದರೂ ರಾಜರು ಕೇಳೋದಿಲ್ಲ. ಯಾಕ? ತಲೆಯಾಗ ಓದೇ ಬಿಟ್ಟಿದ್ದಲ್ಲ. ನಿಮ್ಮ ಕಿವ್ಯಾಗ ಯಾಕೆ ಓದಿಲ್ಲ? ನಿಮ್ಮ ಕಿವ್ಯಾಗ ಯಾರ ಓದಿ ಬಿಟ್ಟು ಅಂದ್ರೆ ಮುಗದ ಹೋತು.
ಮನೆ ಒಂದು 3 ಬಾಗಿಲು ಆಗುತ್ತಕ್ಕ ನೀವು ಬಿಡಂಗೇ ಇಲ್ಲ. ಹಾಗೇ ಬಿಡುದು ಇವತ್ತು. ಬ್ಯಾಗ್ ಹಾಗೆ ಬಿಡೋದು ಇವತ್ತು. ನಾ ಈ ಮನೆ ಆಗಿರೋದಿಲ್ಲ, ಬೇಕಾದ್ರೆ ನಾ ಬ್ಯಾಗ್ ಹಾಕೊಂಡು ನಮ್ಮ ಅವ್ನ ತವ್ರ ನೀವು ಹೊಂಟ್ನೇನ ಅಂತ ನಿಂಬು ಚಲೋ ಹಂಗ ಕೊಂಡಿ ಮಂಚನ ಒಟ್ಟು ತಲೆ ವಾಶ್ ಮಾಡಿಬಿಟ್ಟಿದ್ದ ರಾಜಾಂದು ಒಟ್ಟ ಕೇಳಲಿಲ್ರಿ. ಏನಾಗ್ಲತ್ತ ಆಗ್ಲಿ ಹಾಗೆ ಬಿಡ್ಲಿ ಅನ್ನ ಇದ್ರ ಮ್ಯಾಗ ನಿಂಬ್ರಿ ಅಂತ ಬಸವಣ್ಣ ಆಣೆಯನ್ನ ತಗೊಂಡು ಮಾಚಯ್ಯನನ್ನ ಆನೆಯ ಕಾಲಿನಿಂದ ತುಳಿದು ಸಾಯಿಸಬೇಕು ಅಂತ ಆಣೆ ತಗೊಂಡು ಹೋದ್ರು. ಆನೆ ಬರುವುದನ್ನು ನೋಡಿದ ಮಾಚಯ್ಯ ಸಾವಧಾನದಿಂದ ನಿಂತಿದ್ದ. ಪ್ರತಿ ಉತ್ತರ ಏನೂ ಕೊಟ್ಟಿರಲಿಲ್ಲ. ಸಾವಧಾನದಿಂದ ಎಲ್ಲ ಶರಣರ ಮನೆಗೆ ಹೋಗಿ ಅವರವರ ವಸ್ತ್ರಗಳನ್ನ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದ. ಆ ಸಂದರ್ಭದೊಳಗೆ ಓಡಿಕೊಂಡು ಬಂದಂತಹ ಆನೆ ಇನ್ನೇನು ಮಡಿವಾಳನನ್ನ ತುಡಿಬೇಕು ಅನ್ನೋದ್ರೊಳಗಾಗಿ ಮಡಿವಾಳ ಆನೆ ಸೊಂಡೆಯನ್ನು ಹಿಡ್ಕೊಂಡು ಆನೆ ಎತ್ತಿ ಒಗೆದು ಬಿಟ್ಟಿದ್ದ. ನೋಡ್ರಿ ಎಷ್ಟು ಶಕ್ತಿ ತಾಕತ್ತು ಅವನಿಗಿತ್ತು. ಆನೆ ಸೊಂಡಲನ್ನ ಹಿಡ್ಕೊಂಡ ಮಡಿವಾಳ ಆ ಆನೆಯನ್ನ ತಿರುಗಿಸಿ ದೂರ ಒಗೆದಿದ್ದ. ಇನ್ನೊಂದು ಆನೆ ತುಳಿಲಿಕ್ಕೆ ಅಂತ ಬಂತು. ಅವನ ಸೊಂಟದಲ್ಲಿದ್ದಂತಹ ಖಡ್ಗವನ್ನ ತಗೊಂಡು ಆನೆಯ ಸೊಂಡಲನ್ನೇ ಕಡಿದು ಬಿಟ್ಟಿದ್ದ. ಆನೆಯ ಸೊಂಡಲನ್ನೇ ಕಡಿದ. ಇದನ್ನ ವಿಷಯ ಕೇಳಿದ ರಾಜ ಇನ್ನೂ ಸಿಟ್ಟು ಮಾಡ್ಕೊಂಡ. ನಾ ಆನೆಯನ್ನ ಕಳಿಸಿದ್ರು, ನನ್ನ ರಾಜ್ಯದ ಆನೆಯನ್ನ ಇವು ಸಾಯಿಸಿಬಿಟ್ಟಲ್ಲ ಅಂತೇಳಿ ರಾಜನಿಗೆ ಇನ್ನೂ ಕೋಪ, ಎಲ್ಲಿಲ್ಲದ ಕೋಪ ಬಂತು. ಅವಾಗ ರಾಜ ಎಲ್ಲ ಸೈನಿಕರನ್ನ ಕಳಿಸಿ ಮಡಿವಾಳನನ್ನ ಅರಮನೆಗೆ ಎಳ್ಕೊಂಡು ಬರಬೇಕು ಅಂತ. ಆದ್ರೆ ಮಡಿವಾಳ ಅರಮನೆಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಬಸವಣ್ಣನಿಗೆ ಹೇಳ್ತಾನ, ಬಸವಣ್ಣ ನೀನು ನಮ್ಮ ರಾಜ್ಯದ ಮಹಾಮಂತ್ರಿ ಅದಿ, ನೀ ಹೋಗಿ ಅವನನ್ನ ಕರ್ಕೊಂಡು ಬರಬೇಕು. ನೀ ಹೇಳಿದ್ರೆ ಅವನು ಖಂಡಿತವಾಗಲು ಬರ್ತಾನ ಅಂದ್ರ. ಅವಾಗ ಬಸವಣ್ಣ, ನಾ ನಿಮಗೆ ಹೇಳಿದಿನ್ರಿ ಮೊದಲ, ನೀವು ರಾಜರು ಯಾರು ಹೇಳಿದ ಮಾತು ಕೇಳಂಗಿಲ್ಲ, ನೀವು ಒಂಥರ ಮಾಡಿದ್ದಂಗ ಹೇಳುದಿಲ್ಲ. ಅವು ನೋಡಿರ್ಬೇಕಾದ್ರೆ ಮನೆಯಾಗ ಹಿರಿತಲಿ ಅಂತ ಯಾವ ಇರ್ತಾವು, ಅವು ಯಾರು ಹೇಳಿದ್ರು ಕೂಡ ತಲೆ ಆಡಿಸ್ತಾ ಒಟ್ಟ ತಾವೇನ್ ಮಾಡ್ಬೇಕು ಅದನ್ನ ಮಾಡ್ತಿರ್ತಾವ. ಅಧಿಕಾರ ಅವ್ರ ಕೈಯಾಗಿರ್ತದಲ್ಲ. ಹಂಗ ರಾಜನೂ ಕೂಡ ಬಸವಣ್ಣ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡ, ಹೇಳಿದ, ಆದ್ರೂ ಕೂಡ ಒಪ್ಪಲಿಲ್ಲ. ಮತ್ತೆ ಬಸವಣ್ಣನೇ ಬಿಟ್ಟು ಕರೆಸ್ಲಿಕ್ಕೆ ಪ್ರಾರಂಭ ಮಾಡಿದ. ಬಸವಣ್ಣ ಹೋಗಿ ಕರಿತಾನ, ಮಡಿವಾಳ ಮಾಚಿದೇವ, ಅಣ್ಣ ಬಸವಣ್ಣ, ನೀ ಬಂದ ಕರೆಯಕತ್ತಿ ಅಂದ್ರ ಇದರೊಳಗೆ ಏನೋ ಗುಟ್ಟದ, ನಾ ಖಂಡಿತವಾಗ್ಲೂ ಬರ್ತನು ಅಂತ ಹೇಳಿ ಅರಮನೆಗೆ ಮಡಿವಾಳ ಮಾಚಿದೇವ ಹೋಗ್ತಾನ. ಹೋದಾಗ ರಾಜಕ್ಕೆ ಬಹಳ ಕೋಪ ಇರ್ತದ. ರಾಜ್ಯ ಭಟ್ಟರನ್ನ ಕರೆದು ಹೇಳ್ತಾನ, ರಾಜ ಮಡಿವಾಳ ಮಾಚಿದೇವ ನನ್ನ ಆಸ್ಥಾನದ 2 ಆನೆಗಳನ್ನ ಸಾಯಿಸಿದ್ದಾನ, ನಮ್ಮ ಆಸ್ಥಾನದ ಒಬ್ಬ ವ್ಯಕ್ತಿಯನ್ನ ಸಾಯಿಸಿದ್ದಾನ. ಅದರ ಪ್ರತಿಫಲವಾಗಿ ಅವನಿಗೆ ಏನು ಶಿಕ್ಷೆ ಕೊಡಬೇಕಾದ್ರೆ ಗಲ್ಲ ಶಿಕ್ಷಣ ಕೊಡಬೇಕು ಅಂತ ಹೇಳಿಬಿಡ್ತಾನ ಒಮ್ಮೆ ರಾಜ. ಅವಾಗ ಬಸವಣ್ಣ ಅಂತಾನ, ರಾಜರ ದುಡುಕು ಬೇಡ, ಒಂದಿಷ್ಟು ಸಮಾಧಾನವಾಗಿಂದ ವಿಚಾರ ಮಾಡ್ರಿ. ತಾವು ರಾಜರ ದುಡುಕಿ ನಿರ್ಧಾರ ತಗೊಂಡ್ರಿ ಅಂದ್ರ ನಿಮ್ಮ ಅಧಿಕಾರಕ್ಕ, ನಿಮ್ಮ ಸ್ಥಾನಕ್ಕ ಮರ್ಯಾದೆ ಇರೋದಿಲ್ಲ. ಒಂದಿಷ್ಟು ವಿಚಾರ ಮಾಡಿ ಮಾತಾಡ್ರಿ ರಾಜರಂತ ಬಸವಣ್ಣ ಹೇಳ್ತಾನ. ಅವಾಗ ರಾಜ ಒಂದಿಷ್ಟು ಶಾಂತನಾಗಿ, ನೀ ಯಾಕೆ ಹಿಂಗೆ ಹೇಳ್ಕೊಂಡು ತಿರುಗಾಡ್ತಿ? ನೀ ಯಾಕ ಯಾರನ್ನು ಕೂಡ ನಾನು ಶಿರಚ್ಛೇದನ ಮಾಡ್ತನು ಅಂತ ಹೇಳ್ತಿ, ನನ್ನ ಮುಟ್ಟಿದ್ರೆ ಶಿರಚ್ಛೇದನ ಮಾಡ್ತನು ಅಂತ ಹೇಳ್ತಿ, ನಾ ಸುಮ್ಮ ಬಿಡುದಿಲ್ಲ ಅಂತ ಹೇಳ್ತಿ, ಯಾಕೆ ಹಿಂಗೆ ಹೇಳ್ತಿ ಅಂತ ಕೇಳಿದ. ಅವಾಗ ಮಡಿವಾಳ ಹೇಳ್ತಾನ, ನೀವು ಕೇವಲ ನನ್ನ ವಸ್ತ್ರ ತೊಳೆಯುವನಾಗಿ ನೋಡಾಕತ್ತೀರಿ, ನಾನು ಆ ವಸ್ತ್ರಗಳಲ್ಲಿ ಪರಮಾತ್ಮನನ್ನು ಕಾಣಕತ್ತನು. ಎಲ್ಲ ಶರಣರು ವ್ಯಕ್ತಿಗಳಲ್ಲ ನನಗಿವರು,
ಇವರೆಲ್ಲರೂ ಕೂಡ ನನಗ ಪರಮಾತ್ಮನ ಸ್ವರೂಪಿಗಳಂತ ನಾನು ನೋಡಾಕತ್ತನು. ನಾನು ಮಾಡುವ ಕಾಯಕಕ್ಕ ವ್ರತಭಂಗ ಆಗಬಾರ್ದು, ನಾನು ವ್ರತನಿಷ್ಠನಾಗಿ ಮಾಡಾಕತ್ತನು. ನನ್ನ ವ್ರತಕ್ಕ ಯಾರು ಅಡ್ಡಿ ಮಾಡ್ತಾರಲ್ಲ ಅವ್ರಿಗೆ ನಾನು ಅದ ಸ್ಥಳದಲ್ಲಿ ಅದ ಕ್ಷಣದಲ್ಲಿ ಶಿಕ್ಷೆಯನ್ನು ಕೊಡ್ತಕ್ಕಂಥವ್ನು ಆಗ್ತೀನಿ ಅಂತ ನೇರವಾಗಿ ಅವ್ರ ಮುಂದೆ ನುಡಿತಕ್ಕಂಥವ್ನು ಆಗ್ತಾನ. ಹಾಗಾದ್ರೆ ನೀ ಎಷ್ಟೆಲ್ಲ ಹೇಳವಾಕ್ಯಲ್ಲ, ನನ್ನ 2 ಆನೆಗಳನ್ನ ಸಾಯಿಸಿದೆಯಲ್ಲ, ಅವತ್ತಕ್ಕೆ ಜೀವ ಕೊಡೋ ಶಕ್ತಿ ನಿನ್ನೊಳಗೆ ಐತೇನು ಅಂತ ಕೇಳಿದ. ಒಬ್ಬ ವ್ಯಕ್ತಿಯನ್ನ ಸಾಯಿಸಿದೆಯಲ್ಲ, ಅವನಿಗೆ ಜೀವವನ್ನ ಕೊಡುವ ಶಕ್ತಿ ನಿನ್ನೊಳಗೆ ಐತಲ್ಲ, ನೀನು ಕಾಯಕ ಮಾಡ್ತಾನಂತ ಹೇಳ್ತಿ, ವ್ರತಭಂಗನಲ್ಲ ಅಂತ ಹೇಳ್ತೀಯಲ್ಲ, ಅವಕ್ಕೆಲ್ಲವಕ್ಕೂ ಕೂಡ ಜೀವ ತುಂಬುವ ಶಕ್ತಿ ನಿನ್ನೊಳಗೆ ಐತೇನು ಅಂತ ಕೇಳಿದಾಗ ಮಡಿವಾಳ ಮಾಚಿದೇವ ಏನೂ ಮಾತನಾಡದೆ ಅವು ಎಲ್ಲಿ ಸತ್ತು ಬಿದ್ದಿದ್ದು ಅಲ್ಲ, ಆ ಸ್ಥಳಕ್ಕೆ ರಾಜನನ್ನೇ ಕರ್ಕೊಂಡು ಹೋಗ್ತಾನ. ಕರ್ಕೊಂಡು ಹೋಗಿ ಮನಸ್ಸಿನೊಳಗ ಸಂಕಲ್ಪವನ್ನ ಮಾಡ್ತಾನ. ಮನಸ್ಸಿನೊಳಗ ಸಂಕಲ್ಪವನ್ನ ಮಾಡಿ ನಾನು ಮಾಡುವ ಕಾಯಕದೊಳಗ ಏನೋ ಅಲ್ಪ ದೋಷ ಇಲ್ಲದ ನಿಷ್ಠೆಯಿಂದ ನಾನು ಕಾಯಕ ಮಾಡಿದ್ದಾಗಿದ್ರ, ನನ್ನ ಕಾಯಕದ ಮೇಲೆ ಭಗವಂತನಿಗೆ ಪ್ರೀತಿ ಇದ್ದಿದ್ದಾದ್ರೆ ಈ ಸತ್ತಿರ್ತಕ್ಕಂಥ ಆನೆಗಳು ಮತ್ತೆ ಜೀವಂತ ಆಗ್ಲಿ ಅಂತ ಹೇಳೋದ್ರ ಕೈ ಇಡ್ತಾನ, ಅವೆರಡೂ ಕೂಡ ಎದ್ದು ನಿಲ್ತಕ್ಕಂಥವಾಗ್ತವೆ. ಆ ಸತ್ತಿರ್ತಕ್ಕಂತಹ ವ್ಯಕ್ತಿಯ ರುಂಡವನ್ನ ತಂದ ಮತ್ತವನ ದೇಹಕ್ಕೆ ಅಂಟಿಸ್ತಾನ, ಆ ವ್ಯಕ್ತಿಯು ಕೂಡ ಜೀವಂತ ಆಗ್ತಕ್ಕಂಥವನಾಗ್ತಾನೆ. ಇದನ್ನು ನೋಡಿದ ರಾಜನಿಗೆ ಆಶ್ಚರ್ಯ. ನಾ ಏನೋ ತಿಳ್ಕೊಂಡಿದ್ದೀನಿ ಮಡಿವಾಳ ನಿನ್ನನ್ನ, ಯಾರೇ ಹೇಳಿದ ಮಾತನ್ನ ಕೇಳಿ ನನ್ನ ಕಿವಿ ಹಿತ್ತಾಳಿ ಕಿವಿ ಆಗಿದ್ದು, ಅದಕ್ಕೆ ಕೇಳಬಾರ್ದ್ರಿ. ಯಾರು ಏನು ಹೇಳ್ತಾರೋ ಎಲ್ಲ ಕಿವಿ ಹಾಕೊಂಡು ಹಿತ್ತಾಳಿ ಹಾಕವು ಕಿವಿಯಾಗ ಎಂತಾವ್ ಹಾಕೋಬೇಕು ಅಂತಾವ್ ಹಾಕೋಬೇಕು. ನಿಮ್ಮ ಕಿವಿ ಎಲ್ಲ ಹಿತ್ತಾಳಿನದು. ಅವ್ರು ಬಂದು ಹೇಳಿದ್ರು ಹಾಕೊಳತ್ತೀರಿ, ಇವ್ರು ಬಂದು ಹೇಳಿದ್ರು ಹಾಕೊಳತ್ತೀರಿ. ವಿಚಾರವೇ ಮಾಡಂಗಿಲ್ಲ, ಸುಮ್ಮ ಊದುತ್ತಿರ್ತಾರ ಅವರು. ಆ ಊದಿದ್ದೆಲ್ಲ ಕಿವಿಯಾಗ ಹಾಕೊಂಡ್ರಿ ಅಂದ್ರ ಕಿವಿ ಕೆಬ್ಬಂದು ಅಕ್ಕಾವು. ಕೆಬ್ಬನಕ್ಕೆ ಬೆಲೆ ಐತು, ಬಂಗಾರಕ್ಕೆ ಬೆಲೆ ಐತು. ನೋಡ್ರ ಬರ್ಕೊತೈತಿ. ಬಂಗಾರಕ್ಕ ಹೆಚ್ಚು ಬೆಲೆ ಅದ, ಕೆಬ್ಬನಕ್ಕಿಲ್ಲ. ಹಂಗ ಒಳ್ಳೆಯ ವಿಷಯಗಳನ್ನ ಹೇಳೋರು ಯಾರ ಆಗಿರ್ಲಿ ಸ್ವೀಕಾರ ಮಾಡ್ಲಿ. ಆದ್ರ ಆ ವಿಷಯ ಒಳಗ ದೋಷ ಐತಿ ಅಂತ ತಿಳಿದ್ರು ಗೊತ್ತಾದ ಮ್ಯಾಗ ಅವ ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಬಾರ್ದು. ಯಾಕೆ ಅದು ನಮಗೆ ಹಾನಿಯನ್ನೇ ಉಂಟು ಮಾಡ್ತದೆ ವಿನಃ ನಮ್ಮನ್ನ ಅದು ಅವನತ್ತಿಗೆ ಒಯ್ತದೆ ವಿನಃ ನಮ್ಮನ್ನ ದೊಡ್ಡವರನ್ನಾಗಿ ಮಾಡುವುದಿಲ್ಲ. ಅದಕ್ಕೆ ಮಡಿವಾಳ ಮಾಚಿದೇವನೊಳಗಿರ್ತಕ್ಕಂಥ ಅದ್ಭುತವಾಗಿರುವ ಶಕ್ತಿಯನ್ನು ನೋಡಿದ ರಾಜ ಅವನಿಗೆ ಶರಣಾಗತನಾಗ್ತಾನ. ಬಸವಣ್ಣ, ನೀ ಹೇಳಿದ ಬಹಳ ಸತ್ಯ ಅದಪ್ಪ, ನೀ ಹೇಳಿರ್ತಕ್ಕಂತಹ ಮಾತುಗಳು 100ಕ್ಕೆ 100 ಬಹಳ ಸತ್ಯ ಅದಾವ. ಮಡಿವಾಳ ಮಾಚಿದೇವ ಸಾಮಾನ್ಯ ಮನುಷ್ಯನಲ್ಲ, ಇವನು ಸಾಕ್ಷಾತ್ ವೀರಭದ್ರನ ಅವತಾರ ಅಂತ ನೀ ಏನು ಹೇಳಿದಿಲ್ಲ, 100ಕ್ಕೆ 100 ಸತ್ಯ ಅದ. ಇವನು ವೀರಭದ್ರನ ಅವತಾರನದಾನು. ಇವನೊಳಗಿರ್ತಕ್ಕಂತಹ ಶಕ್ತಿ ಇಡೀ ಕಲ್ಯಾಣಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಕಲ್ಯಾಣದಲ್ಲೆಲ್ಲೂ ಕೂಡ ಇವನನ್ನು ಮೆರವಣಿಗೆ ಮಾಡಿಸ್ತಾನ ಪಿಚ್ಚಳ. ಇದನ್ನು ತಿಳಿದಂತಹ ನೋಡಿದಂತಹ ಕೊಂಡಿ ಮಂಚನಿಗೆ ಇನ್ನೂ ಹಟ್ಟಿ ಉರಿಲಿಕ್ಕೆ ಪ್ರಾರಂಭ ಆಗ್ತದ. ಅಷ್ಟಕ್ಕೆ ಸುಮ್ಮ ಆಗ್ಲಿಲ್ಲ ಅವ. ರಾಜನ ಶರಣಾಗತನ ಆದ್ರೂ ಕೂಡ ಮಂಚನಿಗೆ ಮನಸ್ಸು ವಿಲಿ ವಿಲಿ ಅನ್ನಕ್ಕೆ ಪ್ರಾರಂಭ ಆಯ್ತು. ಇದನ್ನೆಲ್ಲ ನೋಡಿ ಮಡಿವಾಳ ಮಾಚಿದೇವ ಒಂದು ವಚನವನ್ನ ಹೇಳ್ತಾನ. ಒಂದು ವಚನ ಬಹಳ ಚಂದ ಬರೀತಾನವ. ನೀವು ಮನುಷ್ಯನಾಗಿ ಜನ್ಮವನ್ನ ತಾಳೆ ಬಂದಿರಲ್ಲ, ಏನು ಮಾಡಕತ್ತೀರಿ ನೀವೆಲ್ಲ ಹಾಗಾದ್ರ ಅಂತ ಕೇಳ್ತಾನ. ಅದಕ್ಕೆ ಹೇಳಿದ, ವಾಯು ಗುಣವ ಸರ್ಪ ಬಲ್ಲದು. ಏನ್ರಿ? ವಾಯು ಗುಣವ ಸರ್ಪ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ಶಿವಭಕ್ತರಾಗಿ ಭಕ್ತಿ ಪಕ್ಷವಿಲ್ಲದೆ ಈ ಕಾಗೆ ಕೋಳಿಗಿಂತ ಕರಕಷ್ಟ ನರನ ಬಾಳು ಅಂತ. ನೀವು ಮನುಷ್ಯರ ಜನ್ಮ ತಾಳೆ ಬಂದಿರಿಲ್ಲ. ನಾ ಇಷ್ಟು ಬಡ್ಕೊಳಕತ್ತನು, ಇನ್ನೂ ನೀವು ತಿಳ್ಕೊಳ್ಳವಲ್ರಲ್ಲ ಅನ್ನವ. ನಾ ಇಷ್ಟು ಎಲ್ಲ ಹೇಳಕತ್ತನು,
ಇಷ್ಟೆಲ್ಲ ಜೀವಿಗಳು ತಮ್ಮ ತಮ್ಮ ಕಾಯಕವನ್ನ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಮಾಡಕತ್ತಾವ. ಹೌದಿಲ್ಲ? ಕೋಳಿಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ಅದ್ರ ಸಮಯಕ್ಕೆ ಅದಕ್ಕೆ ಹೋಗ್ತದ, ಸಮಯ ಪಾಲನೆಯನ್ನು ಅದು ಮಾಡ್ತದ. ಕಾಗೆ ಒಂದು ಅದರ ಕಂಡಿತ್ತು ಅಂದ್ರ ತಾವೊಂದೇ ತಿನ್ನೋದಿಲ್ಲ, ತನ್ನ ಕುಲವೆಲ್ಲವನ್ನ ಕರ್ಕೊಂಡು ತಿನ್ನದ. ಇರುವೆ ಮಧುರ ಗುಣ, ಸಿಹಿ ಗುಣ ಎಲ್ಲರ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಿ ಆ ಸಿಹಿಯನ್ನೇ ತಗೊಂಡು ಬರ್ತದ. ಬೇರೆ ಖಾರ ತಗೊಂಡ್ ಬರುತ್ತೆ. ಇರುವೆ ಯಾವತ್ತರ ನೋಡ್ರಿ, ಉಪ್ಪು ತಂದದ್ದು ನೋಡಿದ್ರೆ ಖಾರ ತಂದದ್ದು. ಒಬ್ಬಕ್ಕೆ ಶಾಣೆ ಹೆಣ್ಮಕ್ಳಿದ್ದತ್ರಿ ನಿಮ್ಮಂಗ. ಒಬ್ಬಕ್ಕೆ ಶಾಣೆ ಹೆಣ್ಮಗಳು ಮನ್ಯಾಗ ಇರಿ ಬಾಳ ಆಗಕತ್ತಿದ್ವತ್ತ ಸಕ್ಕರೆ ಡಿಪ್ಪಿಗೆ. ಆಕೆ ಅದೇ ಮದುವೆಯಾಗಿ ಹೊಸದಾಗಿ ಬಂದಿದ್ಲು ಗಂಡನ ಮನೆಗೆ. ಬಹಳ ಇರಿವೆ ಆಗಕತ್ತಿದ್ದು. ಆ ಇರಿವೆ ಆಗತ್ತು ನೋಡಕ್ಕೀಗೆ ದಿನ ಇರಿಬಿ ಸ್ವಚ್ಛ ಮಾಡಿ 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 ಸಾಕಾಗಿ, ನೀವು ಸ್ವಚ್ಛ ಮಾಡೋದೇನಿಲ್ಲ, ಚಾದಾಗ ಹಂಗ ಸುರಿದು ಬಿಡ್ತೀರಿ. ಇರಿಬಿರ ಇರ್ಲಿ ಏನಾರ ಇರ್ಲಿ, ಸೋಸಾಂಟ್ಲಿ ಚಾನ್ಗ್ಯಾಗ ಬರ್ತಾವ ನಾವು ಹೊಟ್ಟೆ ಹೊಕ್ಕೊಳ್ತೀರಿ ನೀವು. ಹೊಟ್ಟೆ ಹೋದ ಕಣ್ಣು ಹೋಗಂಗಿರತ್ತೀರಿ. ಮತ್ತೆ ಮ್ಯಾಗ ಇರಿಬಿ ತಿಂದ್ರ ಕಣ್ಣು ಹೋಗಂಗಿರತ್ತ, ಅದನ್ನು ಸೃಷ್ಟಿ ಮಾಡಿಬಿಡ್ತೀರಿ ನೀವು. ಆ ಹೆಣ್ಮಗಳು ಏನ್ ಮಾಡಿದ್ಲು, ಇವು ಇರಿಬಿ ಕಾಟ ಕಾಳಕ್ಕಾಗದೆ ಈಗ ರಾತ್ರಿ ಮಕ್ಕಳು ಸಂದರ್ಭವಾಗ ಖಾರದ ಡಬ್ಬಿಗೆ ಸಕ್ಕರೆ ಅಂತ ಬರದ್ಲು. ಆ ಸಕ್ಕರೆ ಡಬ್ಬಿಗೆ ಖಾರ ಐತಿ ಅಂತ ಬರದ್ಲು. ಚಾಪಡಿ ಡಬ್ಬಿಗೆ ಇದು ಉಪ್ಪ ಅಂತ ಬರೆದಿಟ್ಲು. ಇಟ್ಲು ಹೋಗಿ ಮಕ್ಕಳು. ಇವಾಗ ಗಂಡ ಆಫೀಸ್ಗೆ ಹೋಗಿದ್ದೆ. ಗಂಡ ಆಫೀಸ್ಗೆ ಹೋಗಿದ್ದು, ನೌಕರಿ ಇತ್ತು, ನೌಕರಿ ಹೋಗಿದ್ದೇವ. ಆಕೆ ಹೋಗ್ಬೇಕು ಮನ್ಯಾಗ ಇದ್ದು, ಈಕೆಗೆ ಇರ್ಬಿ ಕಾಟ ತಾಳಲಾರ ಸಾಕಾಗ್ಬಿಟ್ಟಿತ್ತು. ಎಲ್ಲ ಬರೆದಿಟ್ಟಿದ್ಲು. ಗಂಡ ಮನೆಗೆ ಬಂದ ಸಂಜೆ ಮುಂದಕ್ಕೆ ಆರಾಮಾಗಿ ಕೂಡ ಮಕ್ಕೊಂಡಿದ್ಲು ಹೋಗಿ. ಏನಿಲ್ಲ, ಗಂಡ ಡ್ಯೂಟಿಗೆ ಆಡೋದು, ಇವರು ಮಕ್ಕಳದ. ಇನ್ನೊಂದೇನು ಫೋನ್ ನೋಡೋದು ಬಿಟ್ರೆ ಸೀರಿಯಲ್ ನೋಡೋದು, ಅದು ಬಿಟ್ರೆ ಮಕ್ಕಳದ. ಏನೋ ನೀರು ತಡ ಆಯ್ತು ಅಂದ್ರೆ ಗಂಡ ಬಂದು ಕೇಳಕ್ಕೆ ತಲೆ ನೋಸಾಕತ್ತಿತ್ತು, ಅದಕ್ಕೆ ಮಕ್ಕೊಂಡೆ ಅಂತ ಹೇಳೋದು. ನೀವು ನೌಕರಿಯವ್ರು ಯಾರು ಇಲ್ಲಿ? ನೌಕರಿಯವ್ರು ಇದ್ದವ್ರು ಹೇಳಿರಿ ಮತ್ತೆ ಹೋಗಿ ನೋಡ್ರಿ. ಇರಿವಿ ಎಷ್ಟು ಶಾನೆ ಐತಿ, ಇರಿವಿ ಭಾಳ ಶಾನೆ ಐತಿ. ಇವಾಗ ಗಂಡ ಭಾಳ ದಾಟ ಇದ್ದವ. ಹ್ಯಾಂಡ್ತಿ ತಲೆ ನುಸಾಕತ್ತಿತ್ತು ನನಗಂತೇಳಿ ಮಕ್ಕೊಂಡಿದ್ಲು ರೂಮ್ನ್ಯಾಗ. ಅವಂದ ಹೇಳಾರ ಮುಗಿದು ಚಾ ಮಾಡಿಕೊಡಿ ಹೇಳ ಅಂತ ಗಂಡ ಹೋಗಿ ಎಬ್ಬಿಸಿದ. ಆಯ್ಕಂದು ನನಗೆ ತಲೆ ಭಾಳ ನುಸಾದತಿ, ನನಗೊಂದು ಸ್ವಲ್ಪ ನೀವ ಮಾಡ್ಕೊಂಬರಿ ಅಂದಾಕಿ. ಮಕ್ಕೊಂಡ ಬೊಂಗನ್ಯಾಗ ಏನು ಬರ್ಬಿಟ್ಟಿದ್ಲಕ್ಕೆ ಮರ್ತ ಹೋಗಿತ್ತದ. ಇವಾಗ ಗಂಡ ಹೋಗಿ ಅಡಿಗೆ ಮನೆಗೆ ನಿಂತ್ಕೊಂಡ ಕಣ್ಣು ಆಡಿಸಿದ್ವಿ. ಗಂಡಸರಿಗೆ ಏನು ಗೊತ್ತಿರಂಗಿಲ್ಲ ಅಡಿಗೆ ಮನೆಯಾಗ ಏನೇನಿರ್ತಾವ ಅಂತ ಹೇಳಿ. ನಿಮ್ಗೇನು ಗೊತ್ತೈತೇನ್ರಿ? ತಾವು ಏನು ಗೊತ್ತೇ ಇಲ್ಲ ತಾವು. ನಮ್ಮ ಶೆಟ್ರಿಗೆ ಗೊತ್ತಿರ್ಬೇಕಿದ್ರ, ಶಾನೆ ಬಾಳ ಶೆಟ್ರ. ಈಕೆ ಅಂದು ನನಗೂ ಸ್ವಲ್ಪ ನೀವ ಚಾ ಮಾಡ್ಕೊಂಬರ್ರಿ, ನನಗೂ ತಲೆ ಭಾಳ ನುಸಾಗತೈತೆ ಅಂದ್ರು. ಗಂಡ ಹೋಗಿ ಅಡಿಗೆ ಮನ್ಯಾಗ ನೆತ್ತ ಕಿಶಿಂದ ಏನೇನು ಎಲ್ಲೆಲ್ಲಿ ಇಟ್ಟಾಳು ನೋಡಿದ. ಆ ಡೆಬ್ಬಿ ಮ್ಯಾಗ ಬರ್ದೇ ಇತ್ತು, ಖಾರದ ಡೆಬ್ಬಿಗೆ ಸಕ್ಕರೆ ಅಂತ ಬರ್ದಿದ್ಲು, ಚಾಪಡಿ ಡೆಬ್ಬಿಗೆ ಉಪ್ಪು ಅಂತ ಬರ್ದಿದ್ಲು. ಹಂಗ ಬರ್ದಿದ್ಲು. ಹೆಂಗ ಬರ್ದಿದ್ಲು? ಉಲ್ಟಾ ಪಲ್ಟಾ ಬರ್ದಿಟ್ಟಿದ್ಲಕ್ಕಿ. ಇವ ಗಂಡ ಏನು ಮಾಡಿದ, ಆಕೆ ಬರ್ದಿಟ್ಟಿದ್ದು ಏನೇನಿತ್ಲ, ಸಕ್ರೆಗೆ ಖಾರ ಅಂತ ಬರ್ದಿರ್ಲಿಲ್ಲ ಆಕೆ. ಸಕ್ರೆಗೆ ಏನ್ ಬರ್ತಿದ್ರಿ ನಿಮ್ಗೆ ಅರ್ಥನ ಆಗ್ಲಿಲ್ಲ. ಉಲ್ಟಾ ಇರಿಬಿ ಬರ್ತದೆ ಅಂತ ಹೇಳಿ ಉಲ್ಟಾ ಬರ್ದಿಟ್ಟಿಲ್ಲ ಆಕೆ. ಇವಾಗ ಗಂಡ ಹೋಗಿ ಉಲ್ಟಾ ಮಾಡಿದ್ದಲ್ಲಿ. ಖಾರ ಯಾವ್ದೈತಿ ಸಕ್ರೆ ಯಾವ್ದೈತಿ ನಿಮ್ಗೆ ಗೊತ್ತಾಗ್ಲಿಲ್ಲ, ಚಾಪಡಿ ಯಾವ್ದೈತಿ ನಿಮ್ಗೆ ಗೊತ್ತಾಗ್ಲಿಲ್ಲ. ಚಾಪಡಿ ಡೆಬ್ಬಿಗೆಲ್ಲ ಆಕಿ ಬ್ಯಾರೆನೇ ಬರ್ದಿಟ್ಟಿದ್ಲು, ಸಕ್ರೆ ಡೆಬ್ಬಿಗೆ ಬೇರೆ ಬರ್ದಿಟ್ಟಿದ್ಲು. ಇವಾಕಿ ಬರ್ದಿಟ್ಟದು ನೋಡಿದ, ಸಕ್ರೆ ಹಾಕಿರ್ಲಿಲ್ಲ ಇವ, ಚಾಪಡಿ ಹಾಕಿರ್ಲಿಲ್ಲ ಇವ ನೀರಾಗ, ಖಾರ ಹಾಕಿದ್ದ, ಉಪ್ಪು ಹಾಕಿದ್ದ.
ಚಾ ಮನಗಂಡು ಕಲರ್ ಬಂದ್ಬಿಟ್ಟಿತ್ತು. ಕಳ 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 ಕುದಿಸಿದ್ದ ಸಕ್ಕರೆ ಹೋಗಿತ್ತು, ಚಾ ಪುಡಿ ಹೋಗಿತ್ತು, ಚಾದಾಗ ಖಾರ ಬಿದ್ದಿತ್ತು, ಉಪ್ಪು ಬಿದ್ದಿತ್ತು, ಮನಗಂಡ ಕಲರ್ ಬಂದಿತ್ತು. ಇವ ಅನ್ಕೊಂಡ ನನ್ನ ಹೆಂಡತಿಗಿಂತ ನಾ ಭಾಳ ಚಂದ ಮಾಡಿನ ಚಾ ಅಂತ ಇವ ಅನ್ಕೊತಿದ್ದ. ನನ್ನ ಹೆಂಡತಿಗೆ ಇಂಥ ಒಂದು ದಿವಸ ಚಾ ಮಾಡೇ ಇಲ್ಲ, ಅವ್ರು ಏನು ಕಳಿಸಾಳ ಏನೋ ಅಂತಿದ್ದ ಅವ ಮನಸ್ಸಿನಾಗ. ಮುಂದೆ ಬೇಯಾಕಾಗುದಿಲ್ಲ, ಮುಂದೆ ಬಂದ್ರೆ ಐತಿ ಬಾ ನಿನಗತ್ತಾರ. ಮುಂದೆ ಅಟ್ಟ ಮಾತಾಡ್ಲಿಲ್ಲ, ಹಿಂದೆ ಅಟ್ಟ ಮಾತಾಡ್ತಿದ್ದ. ನನ್ನ ಹೆಂಡತಿಗಿಂತ ಚಾ ಭಾಳ ಚಂದ ಮಾಡಿ ನೋಡು, ಕಲರ್ ಕೆಂಪಗಾಗೈತಿದ್ದಂಗ. ಚಾ ಮಾಡ್ಕೊಂಡೆ ತನಗೊಂದು ವಾಟಗ ಆಕಿಗೊಂದು ವಾಟಗ ಹಾಕೊಂಡೆ, ಆಕಿ ಮಕ್ಕೊಂಡಿದ್ಲಲ್ಲ ಅಲ್ಲಿಗೆ ತಗೊಂಡು ಹಾದ. ಹೆಂಡ್ತಿನ ಎಬ್ಬಿಸಿ ನೋಡಿಲಿ ಚಾ ನಿನಕಿತ್ತ ನಮ್ಮ ಮನಗಂಡೆ ಚಲೋ ಮಾಡಿಲ್ಲ, ಘಮ 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 ಘಾಟ್ ಹೊಡಿಯಾಕತ್ತದ ಅಂದ. ಆಕಿ ಯಾತ ಕೂತ, ಹೌದಾ ಬಾ ಚಲೋ ಮಾಡಿವ ನನ್ನ ಗಂಡ ಕೊಡಿಲ್ಲ ಅಂತೇಳಿ ಚಾ ಇಸ್ಕೊಂಡ್ಲ. ಅಕ್ಕಿ ಇಸ್ಕೊಂಡ ಅಕ್ಕಿನ ಒಂದು ಸ್ವರಕ್ಕ ಕುಡಿದ್ಲು, ಮುಗಿನಾಗ ಸುಳ್ಳು ಸ್ವರಕ್ ಚಲೋ ಘಾಟ್ ಆತ್ಲ ಅಂತ ತಲಿ ಪಡ್ಕೊಂಡ್ಲ. ಅಕ್ಕಿ ಇರಬಿ ಬರದಿಟ್ರು ಕೂಡ ಅವು ಯಾವ ಡಬ್ಬಿಗೆ ಹೋಗ್ಬೇಕು ಅದ ಡಬ್ಬಿಗೆ ಹೋಗಿ ತಿಂದಿದ್ದು ಆಕೆ. ಆದ್ರೆ ಮನುಷ್ಯಾಗ ಗೊತ್ತಾಗ್ಲಿಲ್ಲ ಇದು ಅಂತ ಸುಮ್ಮನೆ ನಿಮಗಿದು ಒಂದಿಟ್ಟ ಚುಟಕ್ ಕೂತ್ ಬ್ಯಾಸರಾಗಿತ್ಲ ನಿಮಗೂ. ಮಡಿವಾಳ ಹೇಳ್ತಾನ, ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಸಮಯ ನಿಷ್ಠೆಯನ್ನ ಸರಿಯಾಗಿ ಫಾಲೋ ಮಾಡ್ತಿದ್ದಾವ, ಸರಿಯಾಗಿ ಆಚರಣೆ ಮಾಡ್ತಿದ್ದಾವಲ್ಲ. ಹಾಗಾದ್ರೆ ಶ್ರೇಷ್ಠವಾಗಿರೋ ಮನುಷ್ಯ ಜನ್ಮವನ್ನು ಪಡ್ಕೊಂಡು ನೀವು ಈ ಭೂಮಿಗೆ ಬಂದಿರಲ್ಲ. ಈ ಭೂಮಿಗೆ ಬಂದಾಗ ಈ ಶ್ರೇಷ್ಠವಾಗಿ ಜನ್ಮವನ್ನ ಶ್ರೇಷ್ಠ ನೀವು ಮಾಡ್ಕೊಳ್ಳದ ಹೋಗ್ತಕ್ಕಂಥವ್ರು ಆದ್ರಿ ಅಂದ್ರ ಈ ಕಾಗೆ ಕೋಳಿಗಿಂತ ಕರಕಷ್ಟ ನರಳ ಬಾಳು ಅಂತ ಹೇಳ್ದ. ಅವಕ್ಕಿಂತ ಕನಿಷ್ಠವಾಗಿರ್ತಕ್ಕಂತಹ ಜೀವಿ ಯಾವ್ದಾದ್ರೆ ಇದನ್ನ ಆಚರಣೆ ಮಾಡದೆ ಹೋದ್ರಿ ಅಂದ್ರೆ ಅದು ಮನುಷ್ಯ ಜನ್ಮವೇ ಅಂತ ಹೇಳ್ತಾರ. ಪಶು ಪಕ್ಷಿ ಪ್ರಾಣಿಗಳು ಸಮಯಕ್ಕೆ ತಕ್ಕ ಹಾಗೆ ಸಮಯವನ್ನು ಸರಿಯಾಗಿ ರೀತಿಯಲ್ಲಿ ನಿಭಾಯಿಸ್ತವ. ಕೋಳಿ ಹೇಳ್ತದ, ಸಮಯಕ್ಕೆ ಕೂಗ್ತದ. ಇರುವೆ ಸಿಹಿಯನ್ನ ಗ್ರಹಿಸ್ತದ, ಅದನ್ನೇ ಹೋಗೇ ಮುಡ್ತದ. ಕಾಗೆ ಒಂದೇ ತಿನ್ನೋದಿಲ್ಲ, ಎಲ್ಲರನ್ನು ಕರ್ಕೊಂಡು ತಿಂತದ, ಅದು ಅದರ ಸ್ವಭಾವ. ಇದೆಲ್ಲವೂ ಒಂದೊಂದು ಪಕ್ಷಿಗಳಲ್ಲಿರ್ತಕ್ಕಂತಹ ಒಂದೊಂದು ಗುಣ. ಆದ್ರ ಎಲ್ಲ ಗುಣಗಳನ್ನ ನೀನಾ ಹೊತ್ತುಕೊಂಡು ಬಂದಿಯಲ್ಲ, ಇದ್ಯಾವುದನ್ನು ಸರಿಯಾಗಿ ನೀ ಆಚರಣೆ ಮಾಡಿ ಹೋಗಲಿಲ್ಲ ಅಂದ್ರ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಶ್ರೇಷ್ಠವಾಗಿರ್ತಕ್ಕಂತಹ ಶಿವಭಕ್ತ ಕುಟುಂಬದೊಳಗೆ ಜನ್ಮವನ್ನ ತಾಳಿ ಎದಿ ಮ್ಯಾಗ ಲಿಂಗ ಹಾಕಿಲ್ಲ, ಹನಿ ಮ್ಯಾಗ ಇವತ್ತೇ ಇಟ್ಟಿಲ್ಲ, ಬಾಯೊಳಗೆ ಶುದ್ಧವಾಗಿ 4 ಮಾತುಗಳ ಬರೋದಿಲ್ಲ ಅಂದಾಗ ಇದೆಲ್ಲದಕ್ಕಿಂತಲೂ ಕೂಡ ಕರಕಷ್ಟ ನಿನ್ನ ಬಾಳು ಈ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಿಗಿಂತಲೂ ಕೂಡ ಕಷ್ಟದಾಯಕ ಆಗ್ತದ. ಅದಕ್ಕೆ ನೀವೆಲ್ಲ ಮನುಷ್ಯ ಜನ್ಮವನ್ನು ತಾಳಿರಿ ಅಂದಾಗ ಅವ ಹೇಳ್ತಾರ, ಒಳ್ಳೆಯವರಾಗಿ ಬದುಕ್ರಿ, ಶುದ್ಧವಾದ ಕಾಯಕ ಮಾಡಿ ಬದುಕ್ರಿ, ಕಾಯಕದೊಳಗೆ ನಿಷ್ಠೆಯಿಂದ ಬದುಕ್ರಿ, ಕಾಯಕದ ಮೇಲೆ ನಂಬಿಕೆ ಇಟ್ಟು ಬದುಕ್ರಿ. ನೀವು ಮಾಡ್ತಕ್ಕಂತಹ ಕೆಲಸವನ್ನ ಏನೇ ತೊಂದರೆ ಬಂದ್ರು ಬಿಡದ ಹಾಗೆ ಮಾಡ್ಕೊರಿ, ಬಿಡಬೇಡ್ರಿ. ನೀನು ಹೇಳಿದ್ನ ಅತನಿಶ್ವರಿಗೊಂದು ಕತಿ. ಏನ ಆದರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ಮಾಡಬೇಕು. ಅವಾಗ ಮಾತ್ರ ನಮಗ ಕರುಣೆ ಆಗ್ತದ, ಪರಮಾತ್ಮನ ಕರುಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಇದೆಲ್ಲ ಯಾರು ಮಡಿವಾಳ ಮಾಚಿದೇವ ಅಲ್ಲಿ ನೆರೆದಿತ್ತಂತಹ ಎಲ್ಲ ಸಮೂಹವೇನಿತ್ತಲ್ಲ ಅವ್ರನ್ನ ಉದ್ದೇಶಿಸಿ ಹೇಳ್ತಕ್ಕಂಥವನಾದ. ಹೇಳಿದಾಗ ಬಿಚ್ಚಳನ ಮುಖ ಪೂರ್ತಿ ಸಪ್ಪಗಾಗಿ ಕೂತಿತ್ತು. ನಾ ರಾಜ ಆದವ, ಅವನ ಮಾತು ಕೇಳಿ ಇಷ್ಟೆಲ್ಲ ಹೇಳಿಸ್ಕೊಳ್ಳೋದಂತಹ ಪರಿಸ್ಥಿತಿ ನನಗೆ ಬಂದು ಒದಗಿತ್ತಲ್ಲ. ಬಸವಣ್ಣ ಹೇಳಿದ್ದ, ಬಹಳ ಹೇಳಿದ್ದ ಬಸವಣ್ಣ. ನಾ ಕೇಳಲಿಲ್ಲ ಅವನ ಮಾತನ್ನ. ಅವನ ಮಾತು ಕೇಳಿದ್ನಿ ಅಂದ್ರ ನನ್ನ ಗೌರವ ಇನ್ನೂ ಹೆಚ್ಚಾಗ್ತಿತ್ತಂತ ಮನಸ್ಸಿನೊಳಗೆ ಕೊರಗಲಿಕ್ಕೆ ಪ್ರಾರಂಭ ಮಾಡಿ ಮಡಿವಾಳ ಮಾಚಿದೇವನಿಗೆ ಶರಣಾಗತನಾಗಿ, ಮಾಚಯ್ಯ ನೀ ಸಣ್ಣ ಸಾಮಾನ್ಯವಾಗಿರ್ತಕ್ಕಂತಹ ಶರಣನಲ್ಲಪ್ಪ, ಈ ನಮ್ಮ ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಬ್ಬ ಶ್ರೇಷ್ಠ ಶರಣದೀಪ, ನಿನಗೆ ನಾ ಶರಣಾಗತನಾಗ್ತನು, ನೀ ಕಲ್ಯಾಣದೊಳಗಿದ್ದುಕೊಂಡ ನಿನ್ನ ಕಾಯಕವನ್ನು ಮುಂದುವರೆಸಪ್ಪ ಅಂತ ಹೇಳಿ
ಬಿಚ್ಚಳ ತನ್ನ ಆಸ್ಥಾನಕ್ಕೆ ಹೋಗ್ತಾನ. ಅದಕ್ಕೆ ಬಸವನಂಗ ಬಹಳ ಪ್ರಿಯ ಮಡಿವಾಳ ಮಾಚಿದೇವ. ಎನ್ನ ತನ ಶುದ್ಧ ಮಾಡಿದಾತ ಮಡಿವಾಳ ಮಾಚಿದೇವ ಅಂತ ಹೇಳಿದ ಬಸವಣ್ಣ. ಎನ್ನ ಮನ ಶುದ್ಧ ಮಾಡಿದಾತ, ಎನ್ನ ಕಾಯಕ ಶುದ್ಧ ಮಾಡಿದಾತ ಮಡಿವಾಳ. ಬಸವಣ್ಣ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ ಯಾರನ್ನ? ಮಡಿವಾಳ ಮಾಚಿದೇವನನ್ನ. ಎನ್ನ ತನ ಶುದ್ಧ ಮಾಡಿದಾತ, ಎನ್ನ ಮನ ಶುದ್ಧ ಮಾಡಿದಾತ, ಎನ್ನ ಕಾಯಕ ಶುದ್ಧ ಮಾಡಿದಾತ ಮಡಿವಾಳ ಮಾಚಿದೇವ. ಅವನಿಗೆ ಶರಣೆಂಬೆ ಶರಣೆಂಬೆ ಅಂತ ಒಂದು ವೇದ ವಾಕ್ಯವನ್ನು ಹೇಳ್ತಕ್ಕಂಥ ಬಸವಣ್ಣ ಆಗ್ತಾನಂದಾಗ ಮಡಿವಾಳ ಮಾಚೆನಲ್ಲಿ ಅದನ್ನೆಂಥ ತಪಸ್ಸಿನ ಶಕ್ತಿ ಇತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ. ಶರಣರಂದ್ರ ಸುಲಭವಾಗಿರ್ತಕ್ಕಂಥವರಲ್ಲ, ನೋಡುವ ಕಣ್ಣಿಗೆ ಸುಲಭವಾಗಿ ಕಾಣಬಹುದು ವಿನಃ ಅಂತರಾತ್ಮದೊಳಗೆ ಅವ್ರದೇ ಆಗಿರ್ತಕ್ಕಂಥ ತಪಸ್ಸಿನ ಶಕ್ತಿ ಇರ್ತದ. ಆ ಶಕ್ತಿಯ ಪ್ರತಿಫಲ ಅವರನ್ನು ಅರಿಸಿ ಬರ್ತಕ್ಕಂಥವ್ರಿಗೆ, ಅವರಿಗೆ ಶರಣಾಗತಕ್ಕಂಥವ್ರಿಗೆ, ಅವರ ಮೇಲೆ ಕರುಣೆ ತೋರಿಸ್ತಕ್ಕಂಥವ್ರಿಗೆ ಆಶೀರ್ವಾದ ರೂಪದಲ್ಲಿ ಅದು ದೊರೀತಕ್ಕಂಥದ್ದಾಗ್ತದೆ ಅಂತ ಹೇಳಿ ಮಡಿವಾಳ ಮಾಚಿದೇವ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥವನಾಗ್ತಾನ. ಕೊಂಡಿ ಮಂಚನಿಗ ಇದಾಗೋದೇ ಇಲ್ಲ. ಕೊಂಡಿ ಮಂಚನ ಉರ್ಕೊಳಕತ್ತೆ ಇರ್ತಾನ, ನಾವು ಹುಡ್ಕೋದು ಒಟ್ಟ ಬಿಡಂಗೇ ಇಲ್ಲ ಕೊಂಡಿ ಮಂಚನ. ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಆದ್ರೂ ಕೂಡ ಇವನಿಗೆ ಮತ್ತೆ ಪಾಠ ಕಲಿಸಬೇಕು ಅಂದವ. ಏನು ಮಾಡಿದ? ರಾಜನಿಗೆ ಗೊತ್ತಿಲ್ಲದ ಹಾಗ, ಬಸವಣ್ಣನಿಗೆ ಗೊತ್ತಿಲ್ಲದ ಹಾಗ ಮಡಿವಾಳ ಮಾಚಿದೇವ ಯಾವ ಕೆರೆಯೂ ಕೂಡ ವಸ್ತ್ರಗಳನ್ನ ತಗೊಂಡು ಹೋಗಿ ಶುದ್ಧ ಮಾಡಿಕೊಂಡು ಬರ್ತಕ್ಕಂಥವ್ನು ಆಗ್ತಿದ್ನೋ ಆ ಕೆರೆಯ ನೀರನ್ನೆಲ್ಲ ಖಾಲಿ ಮಾಡಿಸಿಬಿಟ್ಟ. ನೋಡ್ರಿ ಎಷ್ಟು ದುಷ್ಟಗುಣ ಇರ್ತಾವ ಮಂದಿಗೊಳಗೆ. ಒಂದಿಷ್ಟು ಅಂದ್ರೆ ಸುಮ್ಮ ಆಗುದೇ ಇಲ್ಲ, ಅವು ಕೆಣಕುದ ಮತ್ತೆ. ಇವೇನು ಮಾಡಿದ? ರಾಜನಿಗೂ ಗೊತ್ತಿಲ್ಲ, ಮಹಾಮಂತ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟ ಇವ ಕೆರೆಗೆ ಹೋಗ್ತಿದ್ದಲ್ಲ ದಿನ ವಸ್ತ್ರವನ್ನು ತೊಳೆಯಕ, ಆ ಕೆರೆಯಾಗಿನ ಎಲ್ಲಾ ನೀರು ಸುತ್ತ ಖಾಲಿ ಮಾಡಿಸ್ಬಿಟ್ಟ. ಮಡಿವಾಳ ಮಾಚಿದೇವ ಎಲ್ಲ ಶರಣರ ಗಂಟು ಹೊತ್ತುಕೊಂಡು ಎಲ್ಲ ಕೆರೆಗಳನ್ನ ಸುತ್ತಾಡಿದ. ಯಾವ ಕೆರೆ ಒಳಗೂ ನೀರು ಕಾಣದೇ ಇದ್ದಾಗ ಆಯ್ತು, ಸಂಜೆವರೆಗೂ ಕಾದ ರಾತ್ರಿ ಆಯ್ತು. ಇವತ್ತು ನನ್ನ ಕಾಯಕಕ್ಕೆ ಭಂಗ ಆಯ್ತು. ಶರಣರ ಮಹಾತ್ಮರ ವಸ್ತ್ರಗಳನ್ನ ಇವತ್ತು ನಾ ಮಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾಳೆ ಅವರಿಗೆ ಮಡಿ ವಸ್ತ್ರವನ್ನ ಪೂಜೆಗೆ ಕೊಡಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗೋದಿಲ್ಲ ಅಂತೇಳಿ ಮನಸ್ಸಿನೊಳಗೆ ಕೊರಗಲಿಕ್ಕೆ ಪ್ರಾರಂಭ ಮಾಡಿದ್ದ. ಇದೆಲ್ಲವನ್ನು ಇವ ಕೊಂಡಿ ಮಂಚನ ನೋಡಿ ಆನಂದ ಪಡ್ತಾ ಇದ್ದ. ಇವತ್ತು ನಾ ಇವ್ನು ಬುದ್ಧಿ ಕಲಿಸಿಬಿಟ್ನಿ, ಒಂದು ದಿನ ಆದ್ರೂ ನಾ ಇವ್ನು ಬುದ್ಧಿ ಕಲಿಸಿದನಲ್ಲ ಅಂತೇಳಿ ಕೊಂಡಿ ಮಂಚನ್ನ ಒಳಗೆ ಕುದೀತಾ ಇತ್ತಲ್ಲ, ಸಂತೋಷ ಪಡ್ಲಿಕ್ಕೆ ಪ್ರಾರಂಭ ಆಗಿದ್ದ. ಮಡಿವಾಳನ ಮಾಚೇವ ದೇವನ ಮುಖ ಸಣ್ಣದಾಗಿತ್ತು, ಬಹಳ ದುಃಖದಲ್ಲಿದ್ದ. ಇವತ್ತು ನನ್ನ ಕಾಯಕ ವ್ರತಕ್ಕೆ ಭಂಗ ಆಯಿತು. ಹಿಡಿದ ಕೆಲಸವನ್ನ ಯಾವತ್ತೂ ಕೂಡ ನಾನು ಪೂರ್ಣ ಮಾಡದೆ ಬಿಟ್ಟವನಲ್ಲ, ನನ್ನ ಪರಮಾತ್ಮನಿಗೆ ನಾನು ಅಪಮಾನ ಮಾಡಿದಂಗ ಆತಲ್ಲ ಅಂತ ಒಳಗೆ ಮರಗಲಿಕ್ಕೆ ಪ್ರಾರಂಭ ಮಾಡಿದ್ದ. ಭಗವಂತನ ನಾಮಸ್ಮರಣೆ ಮಾಡ್ತಿದ್ದ. ಏನಾರ ಆಗ್ಲಿ, ಸಮಯ ಬಹಳಷ್ಟಾಗಿದೆ, ಇನ್ನ ಮನೆಗೆ ಹೋಗೋಣ ಅಂತೇಳಿ ಆ ಗಂಟೆ ಏನಿತ್ತಲ್ಲ ಗಂಟು ಮಡಿ ಮಾಡ್ಕೊಂಡ್ ಬರಕ್ಕಂತ ಬಂದಿದ್ದ. ಮಡಿ ಮಾಡಿರಲಿಲ್ಲ, ಅವು ಮೈಲಿಗೆ ಬಟ್ಟೆಗಳಿದ್ವಲ್ಲ ಅದನ್ನು ತಗೊಂಡು ಮನೆಗೆ ಹೋಗ್ತಾನ. ಮನೆಗೆ ಹೋದ ಮ್ಯಾಗ ಹೆಂಡತಿ ಕೇಳ್ತಾಳ, ಯಾಕೆ ಇವತ್ತ ಇಷ್ಟೊಂದು ನೀವು ಮುಖವನ್ನ ಸಪ್ಪು ಮಾಡಿಕೊಂಡು ಬಹಳ ದುಃಖದಲ್ಲದಿರಲ್ಲ, ಏನಾಯ್ತು ಅಂತ ಹೆಂಡತಿ ಕೇಳಿದಾಗ ನಡೆದ ಎಲ್ಲ ವಿಚಾರಗಳನ್ನ ಹೆಂಡತಿ ಮುಂದೆ ಪ್ರಸ್ತಾಪ ಮಾಡ್ತಾನ. ಗಂಡಗ ತಕ್ಕ ಸತಿಯಾಗಿದ್ದಳು ಮಾಚಯ್ಯನ ಪತ್ನಿ. ಗಂಡಗ ತಕ್ಕ ಸತಿಯಾಗಿದ್ದಳು ಮಾಚಯ್ಯನ ಪತ್ನಿ ಮಡಿವಾಳ ಮಾಚಯ್ಯ ಹೇಳ್ತಾನೆ. ಇದೆಲ್ಲ ಹೇಳಿದಾಗ ಅವಳು ಕೇಳಿ, ನೀವ್ಯಾಕೆ ಇದಕ್ಕೆ ಅನಿಸ್ತೀರಿ? ನಾ ಇಲ್ಲ ನಿಮ್ಮ ಸತಿಯಾಗಿ ಎಲ್ಲಕ್ಕೆ. ನಿಮಗ ಯಾವ ಕೆರೆಯಲ್ಲೂ ನೀರು ಸಿಕ್ಕಿರ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ನಿಮ್ಮ ಶ್ರೇಷ್ಠವಾಗಿರ್ತಕ್ಕಂತಹ ಧರ್ಮ ಪತ್ನಿ ಅದನು. ನಿಮ್ಮ ಜೀವನದೊಳಗೆ ನೀವು ತರ್ತಕ್ಕಂತಹ ವಸ್ತ್ರದೊಳಗೆ, ನೀವು ತರ್ತಕ್ಕಂತಹ ಹಣ್ಣಿನೊಳಗೆ ಅಷ್ಟೇ ನನಗೆ ಅಧಿಕಾರ ಇಲ್ಲ ಪಾದ ತಗೊಳ್ಳಕ್ಕ, ನಿಮ್ಮ ಕಾಯಕದೊಳಗೂ ಕೂಡ ನನಗೆ ಪಾಲದ ಅಂತ ತಿಳ್ಕೊಂಡು ಹೆಂಡತಿ ಹೇಳ್ತಾಳೆ, ನಿಮಗೆ ಯಾವ ಕೆರೆಯಲ್ಲೂ ನೀರು ಸಿಗದೇ ಇರಬಹುದು, ಆದ್ರೆ ನನ್ನ ಎದೆಯೊಳಗೆ ನೀರದ, ನನ್ನ ಎದೆಯನ್ನ ಬಗಿರಿ ನೀರು ಬರ್ತದ ಅಂತ ಧರ್ಮಪತ್ನಿ ಹೇಳ್ತಾಳ. ನನ್ನ ಎದೆಯನ್ನ ಬಗಿರಿ,
ಆ ಎದೆಯಿಂದ ಬರ್ತಕ್ಕಂತಹ ನೀರಿನಿಂದ ನೀವು ಶರಣರ ಸಂತರ ಮಹಾತ್ಮರ ವಸ್ತ್ರಗಳನ್ನ ಶುದ್ಧ ಮಾಡಿ ನಿಮ್ಮ ಕಾಯಕಕ್ಕೆ ಯಾವುದೇ ಭಂಗ ಬರದ ರೀತಿಯೊಳಗೆ ನೀವು ನಡ್ಕೋತಕ್ಕಂಥವ್ರಾಗ್ರಿ ಅಂದಾಗ ಮಡಿವಾಳ ಮಾಚಿದೇವ ತನ್ನ ಕತ್ತಿಯನ್ನು ತಗೊಂಡು ಹೆಂಡತಿ ಎದೆಯನ್ನು ಬೀಗ್ತಾನ. ಎದೆಗೆ ಹಾಕಿದಾಗ ಎದೆ ಒಳಗಿಂದ ರಕ್ತ ಬರಲಿಲ್ಲ, ಎದೆ ಒಳಗಿಂದ ರಕ್ತ ಬರಲಿಲ್ಲ, ಎದೆ ಒಳಗಿಂದ ಶುದ್ಧವಾಗಿರ್ತಕ್ಕಂತಹ ನೀರಿನ ಚಿಮ್ಮಲಿಕ್ಕೆ ಪ್ರಾರಂಭವಾಯಿತು. ಆ ನೀರಿನಿಂದ ಎಲ್ಲ ವಸ್ತ್ರಗಳನ್ನ ಮಡಿವಾಳ ಮಾಚಿದೇವ ಏನು ಮಾಡಿದಪ್ಪ ಅಂದ್ರೆ ಶುದ್ಧ ಮಾಡಿದ. ಇವತ್ತು ನನ್ನ ಕಾಯಕಕ್ಕೆ ಭಂಗ ಬರ್ತಕ್ಕಂಥದ್ದಾಗಿತ್ತು, ಆದ್ರೆ ನನ್ನ ಧರ್ಮ ಪತ್ನಿ ನನ್ನ ಕಾಯಕದೊಳಗೂ ಕೂಡ ಪಾಲು ತಗೊಂಡಾಳ. ನನ್ನ ವ್ರತವನ್ನ ಭಂಗ ಮಾಡಲಿಕ್ಕೆ ನನ್ನ ಪತ್ನಿ ಬಿಟ್ಟಿಲ್ಲ ಅಂತೇಳಿ ಆಕೆಗೆ ಶರಣಾಗತನಾಗಿದ್ದ. ಆಕೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆದ್ರೆ ಗಂಡನ ಕಾಯಕಕ್ಕೆ ಚ್ಯುತಿ ಬರದ ಹಾಗೆ ನೋಡಿಕೊಂಡಂತಹ ಶ್ರೇಷ್ಠ ಪತ್ನಿ ಯಾರಪ್ಪ ಅಂದ್ರೆ ಅದು ಮಡಿವಾಳ ಮಾಚಿದೇವನ ಪತ್ನಿ ಅಂತಕ್ಕಂಥ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗ್ತದೆ. ಮಡಿವಾಳ ಮಾಚಿದೇವ ಹೆಂಡತಿಗೆ ಕೈ ಮುಗಿತಾನ. ಕೈ ಮುಗಿದು ನನ್ನ ಶ್ರೇಷ್ಠ ಪತ್ನಿ ನೀನು ಜಗತ್ತಿನೊಳಗೆ ನನ್ನ ಕೀರ್ತಿ ಎಷ್ಟಾಗ್ತೋ ಅಷ್ಟು ನಿನ್ನ ಕೀರ್ತಿ ಬೆಳಲಿ ಅಂತ ಅವಳಿಗೆ ಆಶೀರ್ವದಿಸ್ತಾನ. ಆ ಶುದ್ಧ ಮಾಡಿದ ಎಲ್ಲ ವಸ್ತುಗಳನ್ನ ತಗೊಂಡು ಹೋಗಿ ಎಲ್ಲ ಶರಣರ ಮನೆಗೂ ಕೂಡ ಕೊಡ್ತಕ್ಕಂಥವನಾಗಿ ತನ್ನ ವ್ರತವನ್ನು ಭಂಗ ಮಾಡಿಕೊಳ್ಳದೆ ಇರುವ ಹಾಗ ಬದುಕಿದಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಶರಣ ಯಾರಾದ್ರೂ ಇದ್ರೆ ಅದು ಮಡಿವಾಳ ಮಾಚಿದೇವ ಅಂತಕ್ಕಂಥನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಬೇಕಾಗ್ತದ, ಆಚರಿಸ್ಬೇಕಾಗ್ತದ. ಹಿಡಿದ ವ್ರತವನ್ನ ಯಾರೂ ಬಿಡಬಾರದು. ಅದಕ್ಕಾದ್ರದೇ ಆಗಿರ್ತಕ್ಕಂತಹ ಶಕ್ತಿ ಎತ್ತಕ್ಕಂಥದ್ದು. ನಾವೇನಾದ್ರು ಮಾಡೋಣ ಹೊರಗೆ, ಆದ್ರೆ ಆ ವ್ರತ ನಾವು ಹಿಡಿದಿರ್ತಕ್ಕಂಥದ್ದು ಏನಿದೆಯಲ್ಲ, ಪೂಜೆ ಆಗಿರ್ಬೋದು, ಜಪ ಆಗಿರ್ಬೋದು, ತಪ ಆಗಿರ್ಬೋದು, ಇನ್ನೊಂದು ಏನಾದರೂ ಆಗಲಿ, ಅದನ್ನ ಆ ಸಮಯಕ್ಕೆ ಮಾಡಿದ್ ಬಿಟ್ಟಿವಿ ಅಂದ್ರೆ ನೀವಿಂದ ಏನ್ ಬೇಕಾದ್ರೆ ಕೇಳೋರು ಯಾರೇ ಹೋಗಿಲ್ಲ. ಯಾಕಂದ್ರೆ ಆ ಶಕ್ತಿ ನಮ್ಮೊಳಗ ಕೇಂದ್ರೀಕೃತ ಆಗ್ತಿರ್ತದೆ. ಅದಕ್ಕೆ ಮಡಿವಾಳ ಮಾಚಿದೇವ ಅವೇನು ಬಹಳ ಏನು ಮಾಡಕ್ ಹೋಗ್ಲಿಲ್ಲ, ಹಿಡದದನ್ನ ಬಿಡಲಿಲ್ಲ ಅಷ್ಟ. ಅದಕ್ಕೆ ಇದನ್ನೆಲ್ಲ ವಿಷಯವನ್ನ ಕಲ್ಯಾಣದಲ್ಲೆಲ್ಲವೂ ಕೂಡ ಶುದ್ಧಿ ಆಗ್ತದ, ಸುದ್ದಿ ಎಲ್ಲ ಕಡೆಗೂ ಹರಡುತ್ತದ. ಇದನ್ನು ಕೇಳಿದಂತಹ ಬಸವಣ್ಣ ಮರಗತನ ಕಲ್ಯಾಣದೊಳಗ ಅಂಗೈಯೊಳಗ ಬೆಣ್ಣೆ ಇಟ್ಕೊಂಡ ನಾ ಇವರೆಲ್ಲ ಹುಡುಕಿದಂತ ಆಯ್ತಲ್ಲ. ಹೌದಿಲ್ಲ, ಕೈಯೊಳಗ ಬೆಣ್ಣೆ ಅದ, ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಶರಣನನ್ನ ನಾ ಬಿಟ್ಟು ಊರು ತುಂಬ ವಜ್ರಗಳನ್ನ ಮುತ್ತು ರತ್ನಗಳನ್ನ ಹುಡುಕ್ಲಕತ್ತೀನಲ್ಲ, ನನಕ್ಕಿಂತ ದಡ್ಡರು ಯಾರೂ ಇಲ್ಲ ಅಂತ ಬಸವಣ್ಣ ಅಂತಾನ. ಅವಾಗ ಮಡಿವಾಳ ಮಾಚಿದೇವನ್ನ ಕರ್ಕೊಂಡು ಅಪ್ಕೊಳ್ತಾನ. ಇನ್ನು ನೀನು ಕೇವಲ ಶರಣರ ಸತ್ಪುರುಷರ ಬಟ್ಟೆ ವಸ್ತ್ರಗಳನ್ನ ಮಡಿ ಮಾಡೋ ಕೆಲಸ ಒಂದ ಮಾಡಬೇಡಪ್ಪ. ಇನ್ನು ಮುಂದೆ ನೀ ಏನು ಮಾಡಬೇಕಂದ್ರ ಬಸವ ಕಲ್ಯಾಣದ ಮಹಾಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ಹೊತ್ತುಕೊಂಡು ಇಲ್ಲಿ ಬರ್ತಕ್ಕಂತಹ ಎಲ್ಲ ಶರಣರ ಸತ್ಪುರುಷರ ಮಾತೆಯರಿಗೆ ಮಾರ್ಗದರ್ಶನ ನೀಡುವಂತಹ ಕಾಯಕವನ್ನು ನೀವು ಮಾಡಬೇಕು ಅಂತೇಳಿ ಬಸವಣ್ಣ ಅವನ ಹೆಗಲಿಗೆ ಈ ಜವಾಬ್ದಾರಿಯನ್ನು ಹಾಕ್ತಕ್ಕಂಥವನಾಗ್ತಾನ. ಅಲ್ಲಿನಿಂದ ಮಡಿವಾಳ ಮಾಚಿದೇವನ ಹೊಸ ಯುಗ ಪ್ರಾರಂಭ ಆಗ್ತದ. ವಚನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನ. ಎಲ್ಲೇ ಹಿಪ್ಪರಿಗೆಯಲ್ಲಿ ಹುಟ್ಟಿದಂತಹ ಮಾಚಯ್ಯ ಬಸವ ಕಲ್ಯಾಣಕ್ಕೆ ಬಂದ ಒಬ್ಬ ಶ್ರೇಷ್ಠ ವಚನಕಾರನ ಆಗ್ತಾನ. ಬಹಳಷ್ಟು ವಚನವನ್ನ ಬರೀತಾನ. ಕಲ್ಯಾಣ ಕ್ರಾಂತಿ ಆಗುವ ಮುಂಚಿತವಾಗಿ ವಚನಗಳು ಇವತ್ತೇನಾದ್ರೂ ನಮಗೆ ಸಿಕ್ಕಿದಾವ, ಉಳಿದಿದಾವ ಅಂದ್ರ ಅದ್ರಲ್ಲಿ ಹೆಚ್ಚಿನ ಕೊಡುಗೆ ಯಾರ್ದೈತಪ್ಪ ಅಂದ್ರ ಅದು ಮಡಿವಾಳ ಮಾಚಿದೇವಂದೇ ಇರ್ತಕ್ಕಂಥದ್ದು ಅಂತ ಹೇಳ್ತಾರ. ಯಾಕೆ ಹೇಳ್ತಾರಂದ್ರ ವಚನಗಳನ್ನ ಸುಡ್ತಾರ, ಹರಿದು ಹಾಕ್ತಾರ, ಅದನ್ನೆಲ್ಲವನ್ನು ನೀರೊಳಗೆ ಬಿಸಾಕ್ತಾರ, ಅದೆಲ್ಲವನ್ನು ಶೇಖರಣೆ ಮಾಡ್ತಾನ, ಅವೆಲ್ಲವನ್ನು ಜೋಪಾನ ಮಾಡ್ತಾನ. ಹತ್ರನ ಉಳಿವಿಗೆ ತಗೊಂಡು ಬಂದು ಕಾಪಾಡ್ತಕ್ಕಂಥವನು ಆಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಶರಣ ಅನ್ಸ್ಕೊತಕ್ಕಂಥವನೇ ಮಡಿವಾಳ ಮಾಚಿದೇವ. ಅವನ ಕಾಯಕ ನಿರಂತರವಾಗಿ ಬಸವಣ್ಣನ ಜೊತೆಗೆ ನಡೀತಕ್ಕಂಥದ್ದಾಗ್ತದ. ಬಸವಣ್ಣ ಅವನನ್ನು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಒಬ್ಬ ಸ್ನೇಹಿತನಾಗಿ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥವನಾಗ್ತಾನ. ಅವನಿಂದ ಬಹಳಷ್ಟು ಸಲಹೆಯನ್ನ ಬಸವಣ್ಣ ಪಡೆದು ಕಲ್ಯಾಣದೊಳಗೆ ಏನೋ ಒಂದು ಹೊಸ ಕಾರ್ಯವನ್ನ ಮಾಡಬೇಕಾಗಿತ್ತು ಅಂದ್ರೆ ಮಾಚಯ್ಯನ ಅನುಮತಿಯನ್ನು ಪಡಿತಾನ, ಮಾಚಯ್ಯನ ಸಲಹೆಯನ್ನು ಪಡಿತಕ್ಕಂಥವನಾಗಿ ಅವನ ಕಾರ್ಯಕ್ಷೇತ್ರವನ್ನ ವಿಸ್ತಾರ ಮಾಡ್ತಕ್ಕಂಥವನು.
ಬಸವಣ್ಣ ಆಗ್ತಕ್ಕಂಥವನಾಗ್ತಾನ. ಅದಕ್ಕೆ ನಾವೆಲ್ಲ ಶ್ರೇಷ್ಠವಾದ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಈ ಭೂಮಿಗೆ ಬಂದಾಗ ಒಂದಿಷ್ಟು ಬದುಕು ಶ್ರೇಷ್ಠ ಆಗಬೇಕು. ಹುಟ್ಟುತ್ತಾನೆ ಯಾರೂ ದೊಡ್ಡವರು ಆಗೋದಿಲ್ಲ, ಆದ್ರೆ ಅವ್ರು ಮಾಡ್ತಕ್ಕಂಥ ಕರ್ಮದಿಂದಲೇ ಅವರು ಬೆಳೀತಕ್ಕಂಥವ್ರು. ಸತ್ಕರ್ಮ ಮಾಡಿದ್ರಂದ್ರೆ ಶ್ರೇಷ್ಠ ಅಂತಾರ, ಪಾಪ ಕರ್ಮ ಮಾಡಿದ್ರಂದ್ರೆ ಪಾಪಿ ಅಂತಾರ. ಅದೆರಡವನ್ನು ಕೂಡ ತಗೊಳ್ಬೋದು ನಮ್ಮತ್ತಕ್ಕಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಮಡಿವಾಳ ಮಾಚಿದೇವನ ಬದುಕನ್ನು ಆದರ್ಶವಾಗಿ ಬದುಕಿಗೆ ತಗೊಂಡಿದ್ದೆ ಆದರೆ ನಮ್ಮ ಬದುಕು ಯಾವತ್ತೂ ಕೂಡ ಕೆಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಮಡಿವಾಳ ಮಾಚಿದೇವನ ಸಂಕ್ಷಿಪ್ತವಾಗಿರ್ತಕ್ಕಂತಹ ಚರಿತ್ರೆಯನ್ನು 2 ದಿವಸಗಳ ಪರ್ಯಂತರವಾಗಿ ತಿಳಿದುಕೊಂಡು ಬರ್ತಕ್ಕಂಥವ್ರು ಆಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶರಣರ ಆಶೀರ್ವಾದ ಸದಾಕಾಲದಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ದಿವಸ ಏನಾಗ್ತದೆ ಇನ್ನೂ ವಿಚಾರವನ್ನು ನಾಳೆ ನಾವು ನೀವೆಲ್ಲರೂ ಕೂಡ ತಿಳಿತಕ್ಕಂಥವ್ರು ಆಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ 1-2 ಮಾತಿಗೆ ವಿರಾಮ ಕೊಡ್ತೀವಿ. ಓಂ ತತ್ಸ.